ವೆಲ್ಕಮ್ ಟು ವಿಬಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವಾಗ ಕ್ವಶನ್ ಪೇಪರ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೇವೆ. ಇವಾಗ ಕ್ಯೂನ ಸಾಲ್ವ್ ಮಾಡ್ತಾ ಇದ್ದೇವೆ, ಹೌದಾ? ಇವಾಗ ನಾವು ಸಾಲ್ವ್ ಮಾಡ್ತಾ ಇರೋದು ನಾನ್ ಹೆಚ್ ಕೆ ಪಿ ಸಿ CAR ಅಂಡ್ DR ಕ್ವಶನ್ ಪೇಪರ್. ಇದು 2024 ಅಲ್ಲಿ ನಡೆದಿದೆ, ಹೌದಾ? ಇಲ್ಲಿ ನಾನು ಏನೆಲ್ಲ ಡಿಸ್ಕಸ್ ಮಾಡ್ತೀನೋ ಇವುಗಳನ್ನ ನೀವು ಒಂದು 200 ಪೇಜ್ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ನೋಟ್ ಮಾಡ್ತಾ ಹೋಗಿ. ನಾನು ಇಲ್ಲಿ ಕೆಲವೊಂದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿರ್ತೇನೆ, ಬಟ್ ಅದನ್ನ ಕಂಪ್ಲೀಟ್ ಆಗಿ ಹೇಳಿರ್ತೇನೆ. ಅದನ್ನ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಟ್ಸ್ ಮಾಡ್ತಾ ಹೋಗಿ, ವಿಡಿಯೋನ ಪಾಸ್ ಮಾಡಿ. ಯಾಕಪ್ಪ ಅಂದ್ರೆ ನಾನು ಇಲ್ಲಿ ಎಲ್ಲದನ್ನೂ ಬರಿತಾ ಹೋದ್ರೆ ಇಲ್ಲಿ ಟೈಮ್ ಸಾಕಾಗಲ್ಲ. ಆದ್ರಿಂದ ನಾನು ಕೆಲವೊಂದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ. ಅದನ್ನ ನೀವು ಪಾಸ್ ಮಾಡಿ ನೋಟ್ಸ್ ಮಾಡ್ತಾ ಹೋಗಿ, ಆಯ್ತಾ? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಕ್ವಶನ್ ನಂಬರ್ 1 ನಿಂದ 30 ವರೆಗೂ ಡಿಸ್ಕಸ್ ಮಾಡಿದ್ವಿ. ಇವಾಗ ಅದರ ಕಂಟಿನ್ಯೂ ಮಾಡೋಣ. ಕ್ವಶನ್ ನಂಬರ್ 31 ಏನಿದೆ ಅಂತಂದ್ರೆ, ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಗುಜರಾತ್. ಆಪ್ಷನ್ ಬಿ ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಉತ್ತರ ಪ್ರದೇಶ್. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಕೇರಳ. ಆಪ್ಷನ್ ಡಿ ತಾರಾಪುರ್ ಪರಮಾಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ. ಹಾಗಾದ್ರೆ ಇಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಹೇಳಿ ನೀವು ಆಯ್ಕೆ ಮಾಡಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಬಗ್ಗೆ. ಇದು ನಮಗೆ 7th ಲಾರ್ಜೆಸ್ಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕೆ ಹೆಲ್ಪ್ ಆಗ್ತಾ ಇರೋದು. ಇವಾಗ ಎಲೆಕ್ಟ್ರಿಸಿಟಿನ ನಾವು ಇಲ್ಲಿ ಕೋಲಿಂದ ಹಾಗೂ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೌದಾ? ಅದೇ ರೀತಿ ಗ್ಯಾಸು, ಬಯೋಮಾಸು ಇದರದ್ದೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಎಲೆಕ್ಟ್ರಿಸಿಟಿನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಕೂಡ ನಾವಿಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಹಾಗಾದ್ರೆ ನಮ್ಮ ಇಂಡಿಯಾದಲ್ಲಿ ಮೇನ್ ಯಾವೆಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದಾವೆ ಅಂತ ತಿಳ್ಕೊಳ್ಳೋದಾದ್ರೆ, ಫಸ್ಟ್ ಒನ್ ಇಂಡಿಯಾದಲ್ಲಿ 1969 ಅಲ್ಲಿ ಫಸ್ಟ್ ಕಮರ್ಷಿಯಲ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಯಾವ್ದಪ್ಪ ಅಂತಂದ್ರ ಮಹಾರಾಷ್ಟ್ರದ ತಾರಾಪುರ್. ಇದು ಫಸ್ಟ್, ಆಯ್ತಾ? ಆಮೇಲೆ ರಾಜಸ್ಥಾನದ ರಾವತ್ಪೇಟ್. ನೆಕ್ಸ್ಟ್ ಥರ್ಡ್ ಒನ್ ತಮಿಳುನಾಡಿನ ಕಲ್ಪಕಮ್ಮು. ಫೋರ್ತ್ ಉತ್ತರ ಪ್ರದೇಶದ ನರೋರಾ. ಫಿಫ್ತ್ ಒನ್ ಗುಜರಾತ್ನ ಕಕ್ರಪಾರ. ಸಿಕ್ಸ್ತ್ ಒನ್ ಕರ್ನಾಟಕದ ಕೈಗಾ. ಹಾಗೂ 7th ಒನ್ ಬಂದು ನಮಗೆ ಮತ್ತೆ ತಮಿಳುನಾಡಿನ ಕುಡಂಕುಲಂ ಅಲ್ಲಿ. ಈ ತರನ ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿರ್ತೇನಲ್ಲ, ಇವುಗಳನ್ನ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಂತ ಹೋಗಿ. ನೋಡಿ, ಈ ತರ ನಿಮಗೆ ಮ್ಯಾಚ್ ಮಾಡಕ್ಕೆ ಕೇಳಿರ್ತಾನೆ, ಅಥವಾ ಕೆಲವೊಂದ್ಸಾರಿ ಇದರಲ್ಲಿ ಮ್ಯಾಚ್ ಅವರೇ ಕೊಟ್ಟು ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡಕ್ಕೆ ಹೇಳ್ತಾರೆ. ಇನ್ಕರೆಕ್ಟ್, ಕೆಲವೊಂದ್ಸರಿ ಕರೆಕ್ಟ್ ಆಗಿರೋದನ್ನ ಗುರುತಿಸಕ್ಕೆ ಹೇಳ್ತಾರೆ. ಈ ತರ 3 ಟೈಪ್ ಅಲ್ಲಿ ಕ್ವಶನ್ಸ್ ಕೇಳಬಹುದು. ಹಾಗಾದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ, ಸರಿಯಾಗಿಲ್ಲದ ಯಾವ್ದಪ್ಪ ಇಲ್ಲಿ? ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಗುಜರಾತ್, ಕರೆಕ್ಟ್ ಇದೆ. ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಉತ್ತರ ಪ್ರದೇಶ್, ಕರೆಕ್ಟ್ ಇದೆ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಇದು ಕರ್ನಾಟಕದಲ್ಲಿರೋದು, ಹೌದಾ? ಆಮೇಲೆ ಡಿ ತಾರಾಪುರ್ ಪರಮಾಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ, ಕರೆಕ್ಟ್ ಇದೆ. ಇದು ಫಸ್ಟ್ ಅಣು ವಿದ್ಯುತ್ ಸ್ಥಾವರ 1969ರಲ್ಲಿ ಪ್ರಾರಂಭವಾಗಿರೋದು. ಇದ್ರ ಜೊತೆಗೆ ಇಲ್ಲಿ ನಮಗೆ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆ ಅಂತ ಮಾಡಿದ್ರು, ನ್ಯೂಕ್ಲಿಯರ್ ಟೆಸ್ಟ್. ಫಸ್ಟ್ ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ 1974ರಲ್ಲಿ. ಇದನ್ನ ಸ್ಮೈಲಿಂಗ್ ಒದ್ದ ಅಂತ ಕರೆದ್ರು, ಹೌದಾ? ಸೆಕೆಂಡ್ ಯಾವಾಗಪ್ಪ ಅಂತಂದ್ರೆ 1998ರಲ್ಲಿ. ಇದನ್ನ ಆಪರೇಷನ್ ಶಕ್ತಿ ಅಂತೇಳಿ ಕರೆದ್ರು. ಇದನ್ನ ಪೋಖ್ರಾನ್ ಫಸ್ಟ್ ಅಂಡ್ ಪೋಖ್ರಾನ್ ಸೆಕೆಂಡ್ ಅಂತ ಇವನ್ನ ಕರೀತಾರೆ. ಹೌದಾ? ಯಾಕಪ್ಪ ಅಂತಂದ್ರೆ ರಾಜಸ್ಥಾನ ಪೋಖ್ರಾನ್ ಅನ್ನೋ ಪ್ಲೇಸ್ ಅಲ್ಲಿ ಇವುಗಳನ್ನ ಟೆಸ್ಟ್ ಮಾಡಿರೋದು, ನ್ಯೂಕ್ಲಿಯರ್ ಟೆಸ್ಟ್. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಟೆಸ್ಟ್ ಏನ್ ಮಾಡಿದ್ರಲ್ಲ 11th ಮೇ, ಇದನ್ನ ನಾವು ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಇವುಗಳನ್ನ ನೀವು ಈ ತರ ನೋಟ್ ಮಾಡ್ಕೊಂತ ಹೋಗಿ. 32ನೇ ಪ್ರಶ್ನೆ ಏನಿದೆ, ಇದು ಇಲ್ಲಿ ನಿಮಗೆ ಅಗ್ರಿಕಲ್ಚರ್ ರೆವಲ್ಯೂಷನ್, ಏನು ಕೃಷಿ ಕ್ರಾಂತಿಗಳಾದ್ವಲ್ಲ ಅದು ರಿಲೇಟೆಡ್ ಕ್ವಶನ್ಸ್ ಇದೆ. ಇಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಬೇಕು. ನೀವು ಮೇಲ್ಗಡೆ ಯಾವ್ದು ಸರಿ ಇಲ್ಲೋ ಅದನ್ನ ಆಯ್ಕೆ ಮಾಡಬೇಕು.
ಇಲ್ಲಿ ಯಾವ್ದು ಸರಿ ಇದೆಯೋ ಅದನ್ನ ಆಯ್ಕೆ ಮಾಡಬೇಕು. ಸರಿನಾ? ಆಪ್ಷನ್ ಎ ಫಸ್ಟ್ ಏನಪ್ಪಾ, ಶ್ವೇತಕ್ರಾಂತಿ ವೈಟ್ ರೆವಲ್ಯೂಷನ್ ರಿಲೇಟೆಡ್ ಟು ಕಾಗದ ಕೈಗಾರಿಕೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನೀಲಿ ಕ್ರಾಂತಿ ಬ್ಲೂ ರೆವಲ್ಯೂಷನ್ ಅಂತರಿಕ್ಷ ಯಾನ ವಲಯಕ್ಕೆ ಸಂಬಂಧಿಸಿರುವುದು. ಸುವರ್ಣ ಕ್ರಾಂತಿ ಗೋಲ್ಡ್ ರೆವಲ್ಯೂಷನ್ ತೋಟಗಾರಿಕೆ ವಲಯಕ್ಕೆ ಸಂಬಂಧಿಸಿರುವುದು. ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅರಣ್ಯ ಕಾಡು ಪ್ರದೇಶಕ್ಕೆ ಸಂಬಂಧಿಸಿರೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ನೋಡಿ, ವೈಟ್ ರೆವಲ್ಯೂಷನ್ ಇದು ಆಗಿರೋದು ಮಿಲ್ಕ್ ಪ್ರೊಡಕ್ಷನ್ ಗೆ. ಇದನ್ನ ನಾವು ಆಪರೇಷನ್ ಫ್ಲಡ್ ಅಂತಾನು ಕರಿತೀವಿ. ಆಯ್ತಾ? ನೆಕ್ಸ್ಟ್ ಗೋಲ್ಡ್ ರೆವಲ್ಯೂಷನ್ ಅಂತ ಆಯ್ತಲ್ಲ, ಇದು ಆಗಿದ್ದು ಹಾರ್ಟಿಕಲ್ಚರ್ ಅಂಡ್ ಫ್ರೂಟ್ಸ್. ಆಮೇಲೆ ಗ್ರೇ ರೆವಲ್ಯೂಷನ್ ಊದು ಕ್ರಾಂತಿ ಅಂತ ಇದೆಯಲ್ಲ, ಇದು ಫರ್ಟಿಲೈಸರ್ ಆಗಿರೋದು. ಅದೇ ರೀತಿ ಪಿಂಕ್ ರೆವಲ್ಯೂಷನ್ ಅಂತ ಬರುತ್ತಾ, ಇದು ಪ್ರಾನ್ಸ್ ಸಮುದ್ರ ಉತ್ಪನ್ನಗಳು ಮತ್ತೆ ಆನಿಯನ್ ಪ್ರೊಡಕ್ಷನ್ ಗೆ ಆಗಿರೋದು. ನೆಕ್ಸ್ಟ್ ಬ್ಲೂ ರೆವಲ್ಯೂಷನ್ ಅಂದ್ರೆ ಫಿಶ್ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಿರೋದು. ಹೌದಾ? ಅದೇ ರೀತಿ ರೆಡ್ ರೆವಲ್ಯೂಷನ್ ಅಂತ ಬರುತ್ತೆ. ರೆಡ್ ರೆವಲ್ಯೂಷನ್ ಅಂತಂದ್ರೆ ಮೀಟ್ ಅಂಡ್ ಟೊಮೆಟೊ. ಹೌದಾ? ಅದೇ ರೀತಿ ಸಿಲ್ವರ್ ರೆವಲ್ಯೂಷನ್ ಅಂತ ಬರುತ್ತಾ, ಅದು ಎಗ್ ಮತ್ತು ಪೊಲ್ಯೂಟ್ರಿ ಸಂಬಂಧಪಟ್ಟಿರೋದು. ಆಮೇಲೆ ಸಿಲ್ವರ್ ಫೈಬರ್ ಇದು ಕಾಟನ್ ರಿಲೇಟೆಡ್. ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಬರುತ್ತಾ, ಇದು ನಿಮಗೆ ಪೆಟ್ರೋಲ್ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಿರೋದು. ಆಮೇಲೆ ಯೆಲ್ಲೋ ರೆವಲ್ಯೂಷನ್ ಅಂತ ಬರುತ್ತಾ, ಇದು ಆಯಿಲ್ ಸೀಡ್ಸ್ ಗೆ ಸಂಬಂಧಪಟ್ಟಿರೋದು. ನೀವು ಇವುಗಳನ್ನೆಲ್ಲ ಈ ತರ ನೋಟ್ ಮಾಡಿ ಇಟ್ಕೋಬೇಕು. ಓಕೆನಾ? ನೆಕ್ಸ್ಟ್ ಇವುಗಳ ಪಿತಾಮಹರು, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತ ಕೇಳ್ತಾರೆ. ಎಕ್ಸಾಂಪಲ್ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಯಾರಪ್ಪ? ವರ್ಗೀಸ್ ಕುರಿಯನ್. ಅದೇ ರೀತಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರಪ್ಪ? MS ಸ್ವಾಮಿನಾಥನ್. ಅದೇ ರೀತಿ ಪಿಂಕ್ ರೆವಲ್ಯೂಷನ್ ದುರ್ಗೇಶ್ ಪಟೇಲ್. ಇವನ್ನೆಲ್ಲ ನೀವು ಈ ತರ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಏನೋ ಹಾಗಾದ್ರೆ ಈ ಕ್ವಶನ್ಗೆ ಸರಿಯಾದದ್ದನ್ನ ಆಯ್ಕೆ ಮಾಡ್ಬೇಕಿಲ್ಲಿ ನಾವು. ಈಗ ನಾನು ಹೇಳಿದೆ ಶ್ವೇತಕ್ರಾಂತಿ ಇದು ಮಿಲ್ಕಿಗೆ. ಹೌದಾ? ಹಾಗಾದ್ರೆ ಇದು ರಾಂಗ್. ನೆಕ್ಸ್ಟ್ ನೀಲಿ ಕ್ರಾಂತಿ ಬ್ಲೂ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಫಿಶ್ ಅಂತ ಹೇಳಿದೆ. ಇಲ್ಲಿ ಅಂತರಿಕ್ಷ ಅಂತ ಕೊಟ್ಟಿದ್ದಾರೆ, ಏರೋಸ್ಪೇಸ್, ಇದು ರಾಂಗ್. ಹಾಗಾದ್ರೆ ಸುವರ್ಣ ಕ್ರಾಂತಿ ಇದೆಯಲ್ಲ ಗೋಲ್ಡ್ ರೆವಲ್ಯೂಷನ್, ಇದು ತೋಟಗಾರಿಕೆ ಹಾರ್ಟಿಕಲ್ಚರ್, ಇದು ರೈಟ್ ಆನ್ಸರ್. ದಿಸ್ ಇಸ್ ರೈಟ್ ಆನ್ಸರ್. ಓಕೆನಾ? ಆಮೇಲೆ ಗ್ರೀನ್ ರೆವಲ್ಯೂಷನ್ ಇದು ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ರಾಂಗ್ ಆಗುತ್ತಾ. ಹಾಗಾದ್ರೆ ಗ್ರೀನ್ ರೆವಲ್ಯೂಷನ್ ರಿಲೇಟೆಡ್ ಟು ಅಗ್ರಿಕಲ್ಚರ್. ಓಕೆನಾ? ಇದಿಷ್ಟು 32nd ಕ್ವಶನ್. ಕ್ವಶನ್ ನಂಬರ್ 33 ಏನಿದೆಪ್ಪ ಅಂತಂದ್ರೆ ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಡ್ಯಾಶ್ ಈಸ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ ಅಂತ. ಆಪ್ಷನ್ ಎ ಶರ್ಕರೆ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಸ್. ಆಪ್ಷನ್ ಬಿ ಸಾರಜನಕ ಆಹಾರ ಪದಾರ್ಥ ಪ್ರೋಟೀನ್. ಆಪ್ಷನ್ ಸಿ ಕೊಬ್ಬುಗಳು. ಆಪ್ಷನ್ ಡಿ ಖನಿಜಗಳು. ಹೌದಾ? ಇಲ್ಲಿ ನೋಡಿ, ಆಹಾರದಲ್ಲಿ ನಿಮಗೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಬರ್ತವೆ. ಹಾಗಂದ್ರೆ ಏನಪ್ಪ ಇದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ಏನು? ಇವುಗಳು ಲಾರ್ಜ್ ಅಮೌಂಟ್ ಅಲ್ಲಿ ಬೇಕಾಗುತ್ತೆ ನಮ್ಮ ಬಾಡಿಗೆ. ಇದು ಲಾರ್ಜ್ ಅಮೌಂಟ್ ಅಲ್ಲಿ ನಮ್ಮ ಬಾಡಿಗೆ ಬೇಕಿದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಇವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದಾವಲ್ಲ, ಸ್ಮಾಲ್ ಅಮೌಂಟ್ ಅಲ್ಲಿ ಕೂಡ ನಮ್ಮ ಬಾಡಿಗೆ ಸಿಕ್ಕರೆ ಸಾಕಿದೆ. ಹಾಗಾದ್ರೆ ಇವೇನಿದಾವಲ್ಲ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನು, ಫ್ಯಾಟ್ಸ್, ಇವುಗಳನ್ನೆಲ್ಲ ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೇವೆ. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಇದೆಯಲ್ಲ, ಇದು ನಮಗೆ ಎನರ್ಜಿ ಕೊಡುತ್ತೆ. ಪ್ರೋಟೀನ್ ಇದೆಯಲ್ಲ, ಇದು ನಮಗೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತಾರೆ. ಇದು ಫ್ಯಾಟ್ಸ್ ಇದೆಯಲ್ಲ, ಇದು ವಿಟಮಿನ್ಸ್ ಅಬ್ಸರ್ವ್ ಮಾಡಕ್ಕಾಗಿರ್ಬೋದು, ಆಮೇಲೆ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಇದಕ್ಕೆಲ್ಲ ಇದು ನಮಗೆ ಫ್ಯಾಟ್ ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲಿ ಹೆಂಗ ಕ್ವಶನ್ ಏನು, ಅಮೈನೋ ಆಮ್ಲಗಳಿಂದ ಯಾವ್ದು ಮಾಡಲ್ಪಟ್ಟೈತಪ್ಪ ಅಂತಂದ್ರೆ ಪ್ರೋಟೀನ್ ಆನ್ಸರ್. ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಗಳೆಲ್ಲ ಸೇರ್ಕೊಂಡು ಪ್ರೋಟೀನ್ ಆಗಿರುತ್ತೆ. ಓಕೆನಾ? ಇಷ್ಟು ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ಮಿನರಲ್ಸ್ ಅಂತ ಬರ್ತವೆ. ಈಗ ಮಿನರಲ್ಸ್ ಅಂದ್ರೆ ಅದಪ್ಪ ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಅದೇ ರೀತಿ ಐರನ್ ಟ್ಯಾಬ್ಲೆಟ್ಸ್ ಅಂತ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಪೊಟ್ಯಾಷಿಯಮ್. ಓಕೆನಾ? ಅದೇ ರೀತಿ ನಿಮಗೆ ಅಯೋಡಿನ್, ಇವುಗಳು ಕೂಡ ನಮಗೆ ಆಹಾರದ ಮೂಲಕ ನಾವು ಸೇವನೆ ಮಾಡ್ತೀವಿ.
ಇಲ್ಲಿ ನೋಡಿ ಕ್ಯಾಲ್ಸಿಯಂ ಅಂದ್ರೆ ಬೋನ್ಸ್ಗೆ, ಅಯೋಡಿನ್ ಅಂತಂದ್ರೆ ಥೈರಾಯ್ಡ್, ಹೌದಾ, ಈ ತರ. ಆಮೇಲೆ ಸೋಡಿಯಂ ಅಂತ ಬಂದಾಗ ಇದು ಬ್ಲಡ್ ರೆಗ್ಯುಲೇಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ, BP ಬ್ಲಡ್ ಪ್ರೆಷರ್ ನ ರೆಗ್ಯುಲೇಷನ್ ಮಾಡುತ್ತೆ ಇದು, ಹೌದಾ. ಈ ತರ ನೀವು ಡೀಟೇಲ್ ಆಗಿ ಸ್ವಲ್ಪ ತಿಳ್ಕೊಳ್ತಾ ಹೋಗ್ಬೇಕು ಕ್ವಶನ್ ಅನ್ನ. ಜಸ್ಟ್ ಅಮೈನೋ ಆಸಿಡ್ ಅಂದ ತಕ್ಷಣ ಪ್ರೋಟೀನ್ ಇಷ್ಟಲ್ಲ, ಹಂಗಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಫ್ಯಾಟ್ಸ್ ಅಂದ್ರೆ ಮಿನರಲ್ಸ್ ಅಂದ್ರೆ ಇವುಗಳನ್ನ ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅವರು, ಏನೋ ಕಾರ್ಬೋಹೈಡ್ರೇಟ್ಸ್ ರಿಲೇಟೆಡ್ ಕೇಳ್ಬೋದು, ಅಥವಾ ಇವುಗಳಲ್ಲಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುವು ಅಂತ ಹೇಳಿ ಆಪ್ಷನ್ ಕೊಟ್ಬಿಡ್ಬೋದು, ಆಯ್ತಾ. ಅಟ್ಲೀಸ್ಟ್ ಬೇಸಿಕ್ ಆಗಿ ನೀವು ತಿಳ್ಕೊಬೇಕಾಗುತ್ತಾ. ಇಲ್ಲಿ ನಾನು ಡೀಟೇಲ್ ಆಗಿ ಎಲ್ಲಾನು ಹೇಳಕ್ಕಾಗಲ್ಲ ಒಂದೇ ಇದರಲ್ಲಿ. ಇದೇ ತರ ನಾವು ಕ್ವಶನ್ಸ್ ಬಂದಾಗ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆ ಟಾಪಿಕ್ ರಿಲೇಟೆಡ್ ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ನಿಮಗೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇದೆ, ಹೌದಾ. ಏನಿದೆ ಹಾಗಾದ್ರೆ ಕ್ವಶನ್ ನಂಬರ್ 34. ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ. ರಾತ್ರಿ 9:15 ಅಂದ್ರೆ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ ಅನ್ನೋದು ಕ್ವಶನ್ ಆಗಿರುತ್ತೆ, ಹೌದಾ. ನೋಡಿ ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸಂಜೆ 6 ಗಂಟೆಗೆ ಉತ್ತರ ದಿಕ್ಕಿಗೆ, ನಾರ್ತ್, ಸೌತ್, ಇದು ಈಸ್ಟ್, ಇದು ವೆಸ್ಟ್ ಅಂತ ಇಟ್ಕೊಳ್ಳಿ. ಅವ್ರು ಏನ್ ಹೇಳ್ತಾ ಇದ್ರೆ ಉತ್ತರ ದಿಕ್ಕಿಗೆ ಗಂಟೆ ಮುಳ್ಳು ಅಂದ್ರೆ ಸಣ್ಣದು, ಸ್ಮಾಲ್ ಇರೋದು, ಹೌದಾ. ಇದು ಅಪೋಸಿಟ್ ಇರೋದು ದೊಡ್ಡ ಮುಳ್ಳಾಗತ್ತೆ. ಇದು 6 ಗಂಟೆ, 6, 12, ಆಮೇಲೆ 3, 9 ಈ ತರ ಬರುತ್ತೆ ನಮಗೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಹಾಗಾದ್ರೆ 6 ಗಂಟೆಗೆ ಈ ತರ ಉಲ್ಟಾ ತೋರಿಸ್ತಾ ಇದೆಯಪ್ಪ, ಇದು ಗಂಟೆ ಮುಳ್ಳು, ನಿಮಗೆ ಇದು ನಿಮಿಷದ ಮುಳ್ಳು, ಆಯ್ತಾ. ಈ ತರ ತೋರಿಸ್ತಾ ಇದೆ ಅಂತಂದ್ರೆ ಇನ್ನು 9 o'clock ಅಂದ್ರೆ 9:15 ಹೇಗೆ ತೋರಿಸ್ತೈತಿ, ಇವ್ ನೋಡಿ 6 ಗಂಟೆಗೆ ಹಿಂಗೆ, ಈಗ 9:15 ಅಂತಂದ್ರೆ ಇದು ಗಂಟೆ ಮುಳ್ಳು, ಇದು ನಿಮಿಷದ ಮುಳ್ಳು ಆಗುತ್ತೆ ಅವಾಗ, ಹೌದಾ. ನಾವಾಗ್ಲೇ ಹೇಳಿದೆ ಇದು ಈಸ್ಟ್, ಇದು ನಾರ್ತ್, ಇದು ಸೌತ್, ಇದು ವೆಸ್ಟ್ ಅಂತ. ಹಾಗಾದ್ರೆ 9:15 ಇದು ಉಲ್ಟಾ ಹಿಡ್ಕೊಂಡಾಗ 9:15 ಇವಾಗ ಅದು ವೆಸ್ಟ್ ಡೈರೆಕ್ಷನ್ ತೋರಿಸ್ತಾ ಇದೆ ಅಂತ. ಹಾಗಾದ್ರೆ ಆನ್ಸರು ವೆಸ್ಟ್. ಇಲ್ಲಿ ನಿಮಗೆ PC ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿ ತುಂಬಾ ಬೇಸಿಕ್ ಆಗಿ ಕೇಳ್ತಾ ಇರ್ತಾರೆ, ಓಕೆನಾ. ಅಷ್ಟೊಂದು ಡೆಪ್ತ್ ಕೇಳ್ತಾ ಇರಲ್ಲ. ನೀವು ತುಂಬಾ ಬೇಸಿಕ್ ಕ್ವಶನ್ ಅನ್ನ ರೆಫರ್ ಮಾಡಿಕೊಂಡು ನೆಕ್ಸ್ಟ್ ಹೈಯರ್ ವರ್ಷನ್ ಮಾಡ್ತಾ ಹೋಗ್ಬೇಕು, ಆಯ್ತಾ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ, ಕ್ವಶನ್ ನಂಬರ್ 35 ಏನಿದೆ, ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು. ಕಮ್ಯುನಲಿಸಂ ಕ್ಯಾನ್ ಬಿ ಕಂಟೈನ್ಡ್ ಬೈ ಈಚ್ ಆಫ್ ದ ಫಾಲೋವಿಂಗ್ ಅಂತ. ಆಪ್ಷನ್ ಎ ಮಕ್ಕಳಿಂದ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ, ಆಪ್ಷನ್ ಬಿ ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ, ಆಪ್ಷನ್ ಸಿ ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ. ಇಲ್ಲಿ ಆನ್ಸರು ಇವುಗಳಲ್ಲಿ ಎಲ್ಲವೂ, ಇಲ್ಲಿ ನಮಗೆ ಎಲ್ಲದ ಬೇಕು. ಇವಾಗ ನೋಡಿ ಇಂಡಿಯಾ ಇಸ್ ಅ ಸೆಕ್ಯುಲರ್ ಕಂಟ್ರಿ, ಹೌದಾ. ಇದು ಜಾತ್ಯತೀತ ದೇಶ, ಇಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನತೆ ಇದೆ, ಹೌದಾ. ಹಾಗಿದ್ದಾಗ ಇಲ್ಲಿ ಮಕ್ಕಳಿಗೆ ನಾವು ಒಳ್ಳೆ ಎಜುಕೇಶನ್ ಕೊಡೋದ್ರಿಂದ, ಅಥವಾ ಈ ಮಾಧ್ಯಮಗಳು ಏನಿದಾವಲ್ಲ ಇವುಗಳು ಕೋಮುಗಲಭೆಗೆ ಒಂದು ಇಂಡೈರೆಕ್ಟ್ಲಿ ಮೇನ್ ರೀಸನ್ ಆಗಿರ್ತವೆ. ಇವಾಗ ಓಲೈಕೆ ಮಾಡಿಕೊಂಡು ಒಂದ್ ಧರ್ಮದ ಕಡೆಗೆ ಜಾಸ್ತಿ ಪ್ರಚಾರ ಮಾಡೋದಾಗಿರ್ಬೋದು, ಹೌದಾ. ಈ ತರ ಎಲ್ಲ ಇವ್ರು ಮಾಡೋದ್ರಿಂದನೂ ಕೂಡ ಎಫೆಕ್ಟ್ ಆಗುತ್ತಾ ಇಲ್ಲಿ. ಆದ್ರಿಂದ ಇಲ್ಲಿ ನಮ್ಗ ಆರೋಗ್ಯಕರವಾದ ಮಾಧ್ಯಮನೂ ಬೇಕು, ಉತ್ತಮ ಕಾನೂನು ವ್ಯವಸ್ಥೆನೂ ಬೇಕು. ಹೀಗಿದ್ದಾಗ ನಾವು ಕಮ್ಯುನಲಿಸಂನ ನಿಗ್ರಹಿಸಬಹುದು ಅಂತ. ಕ್ವಶನ್ ನಂಬರ್ 36 ಏನಿದೆ, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ, ಸರಿಯಲ್ಲದನ್ನು ಆರಿಸಿ. ಇಲ್ಲಿ ಸಾಯಿಲ್ ಬಗ್ಗೆ ಕೊಟ್ಟಿದ್ದಾನೆ, ಮಣ್ಣಿನ ಬಗ್ಗೆ. ಹಾಗಾದ್ರೆ ಆಪ್ಷನ್ ಎ ಉತ್ತರ ಕರ್ನಾಟಕ ಕಪ್ಪು ಮಣ್ಣು, ಆಪ್ಷನ್ ಬಿ ಕರಾವಳಿ ಕರ್ನಾಟಕ ಲ್ಯಾಟರೈಟ್ ಮಣ್ಣು, ಆಪ್ಷನ್ ಸಿ ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವ ರೀತಿ ಮಣ್ಣು ವಿಭಜಿಸಲಾಗಿದೆ, ಯಾವ ಪ್ರದೇಶದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ. ಮೇನ್ ಆಗಿ ನೋಡಿ, ಉತ್ತರ ಕರ್ನಾಟಕ ಅಂತ ಬಂದಾಗ ನಾವು ಈ ಭಾಗದಲ್ಲಿ ಜಾಸ್ತಿ
ಬ್ಲ್ಯಾಕ್ ಸಾಯಿಲ್ ನ ನೋಡ್ತೀವಿ. ಹೌದಾ, ಇದು ನಮಗೆ ಈ ಹತ್ತಿ ಬೆಳೆಯಲು ಇಂಪಾರ್ಟೆಂಟ್ ಆಗಿರೋದು. ನೆಕ್ಸ್ಟ್ ಈ ಕಡೆ ಕರಾವಳಿ ಪ್ರದೇಶ ಬರುತ್ತಲ್ಲ, ಇಲ್ಲಿ ಉತ್ತರ ಕನ್ನಡ ಆಗಿರ್ಬೋದು, ಆಮೇಲೆ ದಕ್ಷಿಣ ಕನ್ನಡ, ಉಡುಪಿ, ಈ ಪ್ರದೇಶ ಏನು ಹೆವಿ ರೈನ್ಫಾಲ್ ಆಗುತ್ತಲ್ಲ, ಇಲ್ಲೆಲ್ಲ ನಾವು ಕಾಣೋದು ಯಾವ್ದಪ್ಪ ಅಂತಂದ್ರೆ ಲ್ಯಾಟ್ರೈಟ್. ಇಲ್ಲಿ ರೈನ್ಫಾಲ್, ಹೆವಿ ರೈನ್ಫಾಲ್ ಆಗೋ ಪ್ರದೇಶದಲ್ಲಿ ನಾವು ಲ್ಯಾಟ್ರೈಟ್ ನ ಕಾಣ್ತೀವಿ. ಮೇನ್ ಆಗಿ ಇಲ್ಲಿ ಏನ್ ಬೆಳಿತಾರಪ್ಪ ಅಂತಂದ್ರೆ ಕ್ಯಾಶ್ಯೂ ಆಗಿರ್ಬೋದು, ಸಾಂಬಾರು ಪದಾರ್ಥಗಳು, ಇವುಗಳನ್ನೆಲ್ಲ ಬೆಳಿತಾರೆ. ನೆಕ್ಸ್ಟ್ ನಮಗೆ ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಈ ಭಾಗ ಏನಿದೆಯಲ್ಲ, ಇಲ್ಲಿ ನಾವು ಕೆಂಪು ಮಣ್ಣನ್ನು ಅಧಿಕವಾಗಿ ಕಾಣ್ತೀವಿ. ಹೌದಾ, ಇಲ್ಲಿ ಜಾಸ್ತಿ ರಾಗಿ, ಭತ್ತ ಈ ತರ ಎಲ್ಲ ಬೆಳಿತಾರೆ. ಈ ತರ ಪ್ರಮುಖವಾಗಿ ನಾವು ಡಿವೈಡ್ ಮಾಡ್ತೀವಿ. ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿರೋದು ಕೆಂಪು ಮಣ್ಣು. ಹೌದಾ, ಇಲ್ಲಿ ಏನ್ ಕೇಳಿದಾರೆ ಕ್ವಶನ್ ಹಂಗಂದ್ರೆ, ಇವುಗಳಲ್ಲಿ ಯಾವ್ದು ಕರೆಕ್ಟ್ ಮ್ಯಾಚ್ ಆಗಿದೆ ಅಂತ ಹೇಳಿದ್ದಾರೆ. ಹೌದಾ, ಸರಿ ಎಲ್ಲದನ್ನ ಕಂಡುಹಿಡಿದಿದ್ದಾರೆ. ಸರಿ ಯಾವುದಿಲ್ಲ ಅಂತ ಕ್ವಶನ್ ಕೇರ್ಫುಲ್ ಆಗಿ ನೋಡ್ಬೇಕು, ಇನ್ಕರೆಕ್ಟ್ ಯಾವ್ದಂತ. ಇಲ್ಲಿ ಎಲ್ಲವೂ ಕರೆಕ್ಟ್ ಇರ್ತವೆ, ಆದ್ರಿಂದ ಇವುಗಳಲ್ಲಿ ಯಾವುದೂ ಅಲ್ಲ, ಸರಿ ಇಲ್ಲದಿರೋದು ಇದರಲ್ಲಿ ಯಾವುದು ಇಲ್ಲ ಅಂತ. ಆಯ್ತಾ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 37. ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಉಚಿತವಲ್ಲ ಅಥವಾ ಸರಿಯಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ನಾಟ್ ಟ್ರೂ ಅಂತ ಐಡೆಂಟಿಫೈ ಮಾಡಬೇಕು. ಆಪ್ಷನ್ ಎ, ಆಧಾರ್ ಸಂಖ್ಯೆಯಲ್ಲಿ 12 ಅಂಕಿಗಳಿವೆ. ಆಪ್ಷನ್ ಬಿ, UIDAI ಅನ್ನು ಮೊದಲಾಗಿ ಭಾರತ ಸರ್ಕಾರದಿಂದ ಜನವರಿ 2009ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಆಪ್ಷನ್ ಸಿ, ನಂದನ್ ನಿಲೇಕಣಿ ಅವರು UIDAI ನ ಮೊದಲ ಅಧ್ಯಕ್ಷರು. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದಲ್ಲ. ಹಾಗಾದ್ರೆ ಇವುಗಳಲ್ಲಿ ಯಾವ್ದು ಸರಿಯಲ್ಲದ್ದು ಅಂತ ಹೇಳಿ ಐಡೆಂಟಿಫೈ ಮಾಡಬೇಕು. ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್ ನ ಇಶ್ಯೂ ಮಾಡಿದ್ದು 2010 ನಲ್ಲಿ. ನೆಕ್ಸ್ಟ್ UIDAI ಏನಿದೆಯಲ್ಲ, ಇದ್ರ ಲಾಂಗ್ ಫಾರ್ಮ್ ಏನು, ಫುಲ್ ಫಾರ್ಮ್ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಆಯ್ತಾ, ಇದು ಫಸ್ಟ್ ಲಾಂಚ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 28 ಜಾನ್ವರಿ 2009 ಅಲ್ಲಿ ಇದು ಲಾಂಚ್ ಆಗಿದ್ದು. ಇದು 12 ಡಿಜಿಟ್ ID ನಂಬರ್ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ಇದು ಓನ್ಲಿ ID ಪ್ರೂಫ್, ನಾಟ್ ಎ ಸಿಟಿಜನ್ ಸರ್ಟಿಫಿಕೇಟ್ ಅಲ್ಲ. ಇದು ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ಅಲ್ಲ, ಇದು ಜಸ್ಟ್ ID ಪ್ರೂಫ್ ಅಷ್ಟೇ ನಿಮಗೆ. ಯಾಕಂದ್ರೆ ಒಂದು UPSC ಕ್ವಶನ್ ಅಲ್ಲಿ ಕೇಳಿದಾನಿದೆನು ಒನ್ ಟೈಮ್, ಸಿಟಿಜನ್ ಸರ್ಟಿಫಿಕೇಟ್ ಹೌದಾ ಅಂತ ಹೇಳಿ, ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ಹೌದಾ ಅಂತ ಅದಕ್ಕೆ ಮೆನ್ಷನ್ ಮಾಡಿದೆ. ನೆಕ್ಸ್ಟ್ ಇಲ್ಲೇನಪ್ಪ ಅಂತಂದ್ರೆ, ಈಗ ನೋಡ್ತಾ ಹೋಗಿ, ಆಪ್ಷನ್ ಎ ಇದು 12 ಡಿಜಿಟ್ ನಂಬರ್ ಹೌದು, ID ನಂಬರ್ ಹೌದು ಇದು. ನೆಕ್ಸ್ಟ್ UIDAI ನ ಜನವರಿ 2009 ಸ್ಥಾಪಿಸಲ್ಪಟ್ಟಿತು, ರೈಟ್ ಆನ್ಸರ್. ಅಂಡ್ ನಂದನ್ ನಿಲೇಕಣಿ ಅವರು UIDAI ನ ಮೊದಲ ಅಧ್ಯಕ್ಷರು, ಇದು ಕೂಡ ಕರೆಕ್ಟ್. ಹಾಗಾದ್ರೆ ಇವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದ, ಇಲ್ಲಿ ಎಲ್ಲವೂ ಸರಿ ಇರೋದ್ರಿಂದ ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನೋದು ಆನ್ಸರ್ ಆಗುತ್ತೆ. ಹೌದಾ, ಹಾಗಾದ್ರೆ ಇಲ್ಲಿ ನೀವು UIDAI ನ ಪ್ರೆಸೆಂಟ್ ಚೇರ್ಮನ್ ಯಾರಿದಾರಪ್ಪ, ಯಾರಿದ್ದಾರೆ? ನೀಲಕಾಂತ್ ಮಿಶ್ರಾ ಇವರಿದ್ದಾರೆ. ಹಾಗೆ CEO ಯಾರಿದ್ದಾರೆ, ಇದನ್ನ ಅಪ್ಡೇಟ್ ಮಾಡ್ತಾ ಇರ್ಬೇಕು ನೀವು, ನಿಮ್ಮ ಎಕ್ಸಾಮ್ ಅಪ್ಡೇಟ್ ಇರಲೇಬೇಕು ಅಪಾಯಿಂಟ್ಮೆಂಟ್ಸ್ ಗಳನ್ನ. ಭುವನೇಶ್ವರ್ ಕುಮಾರ್ ಇವರು ಇದರ CEO ಆಗಿರ್ತಾರೆ. ಇದಿಷ್ಟು ನಿಮಗೆ ಆಧಾರ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಯ್ತು. ಕ್ವೆಶ್ಚನ್ ನಂಬರ್ 38. ಈ ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಆಪ್ಷನ್ ಎ ಅಜಿತ್ ದೋವಲ್, ಆಪ್ಷನ್ ಬಿ ಮನೋಜ್ ಪಾಂಡೆ, ಆಪ್ಷನ್ ಸಿ KM ಕಾರ್ಯಪ್ಪ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಇಲ್ಲ ಆನ್ಸರ್ ನಿಮಗೆ KM ಕಾರ್ಯಪ್ಪ ಅಂತೇಳಿ. ಇವರು KM ಕಾರ್ಯಪ್ಪ ಇದಾರಲ್ಲ, ಇವರು ನಮಗೆ ಇಂಡಿಯನ್ ಆರ್ಮಿನ ಫಸ್ಟ್ ಕಮಾಂಡರ್ ಇನ್ ಚೀಫ್ ಕೂಡ ಇವರಾಗಿದ್ರು. ಕಮಾಂಡರ್ ಇನ್ ಚೀಫ್ ಕೂಡ ಇವರಾಗಿದ್ದರು. ಹೌದಾ, ಇವರು ನಮ್ಮ ಕೊಡಗಿನವರು.
ನೆಕ್ಸ್ಟ್ ಇದೇನಿದೆಯಲ್ಲ ಫೀಲ್ಡ್ ಮಾರ್ಷಲ್ ಆಫ್ ಇಂಡಿಯನ್ ಆರ್ಮಿ, ಇದು 5 ಸ್ಟಾರ್ ರ್ಯಾಂಕಿಂಗ್ ಅಲ್ಲಿ ಬರುತ್ತದೆ ಇಂಡಿಯನ್ ಆರ್ಮಿ ಒಳಗಡೆ. ಇಲ್ಲಿ ಫಸ್ಟ್ ನಮಗೆ ಫೀಲ್ಡ್ ಮಾರ್ಷಲ್ ಯಾರಪ್ಪ ಆಗಿದ್ರು 1973 ಅಂತಂದ್ರೆ ಸ್ಯಾಮ್ ಮಾನೆಕ್ಷಾ ಅಂತ ಬರ್ತಾರೆ. ಇವರು ಫಸ್ಟ್. ಸೆಕೆಂಡ್ ನಮಗೆ 1986 ಇವರು ಎಂ ಕಾರ್ಯಪ್ಪ ಇವರು ಬರ್ತಾರೆ. ಆಯ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 39, ಹಸಿರು ಮನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಕಲ್ಟಿವೇಶನ್ ಆಫ್ ವಿಚ್ ಕ್ರಾಪ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರೊಡಕ್ಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಮೀಥೇನ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ ಬೆಳೆನ ಬೆಳೆದ್ರಿಂದ ಅದು ನಮಗ ಮೀಥೇನ್ ಉತ್ಪಾದನೆಗೆ ಕಾಂಟ್ರಿಬ್ಯೂಟ್ ಮಾಡುತ್ತಪ್ಪ ಅತಿ ಹೆಚ್ಚು ಅಂದ್ರೆ ಏನ್ ಜೋಳನೋ, ಸೇಬನೋ, ಅಕ್ಕಿನೋ, ಕಾಫಿನೋ ಅಂತ ನೋಡೋದಾದ್ರೆ ರೈಟ್ ಆನ್ಸರ್ ಇಲ್ಲಿ ಅಕ್ಕಿ, ರೈಸ್, ಪ್ಯಾಡಿ ಅಂತ ಕರೀತಾರೆ. ಇವಾಗ ನಾರ್ತ್ ಇಂಡಿಯಾದಲ್ಲಿ ಅಕ್ಕಿಗಳನ್ನು ಕಲ್ಟಿವೇಟ್ ಮಾಡಿದ ಮೇಲೆ ಅದೇನು ಹುಲ್ಲು ಬರುತ್ತಲ್ಲ ಅದನ್ನ ಸುಟ್ಟಾಗ ಅದು ಪೊಲ್ಯೂಷನ್ ಆಗುತ್ತೆ ವಾತಾವರಣದಲ್ಲಿ ಸೇರ್ಕೊಂಡು, ಹೌದಾ. ಅದೇ ರೀತಿ ಇದು ಕೊಳೆಯುತ್ತಲ್ಲ, ಇದು ಕಟಾವಾದ್ಮೇಲೆ ಏನು ಕೊಳೆಯುತ್ತಲ್ಲ ಅವಾಗ್ಲೂ ಇದು ಕೊಳೆತಾಗ ಇಲ್ಲಿ ಮೀಥೇನ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಹಾಗಾದ್ರಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ಮೇನ್ ಆಗಿ ತಿಳ್ಕೊಬೇಕು ಡೆಫಿನೇಷನ್. ಇವಾಗ ನಮಗೆ ವಾತಾವರಣದಲ್ಲಿ ಏರ್ ಇದೆ, ಹೌದಾ. ಇದರಲ್ಲಿ ನಮಗೆ ತುಂಬಾ ಗ್ಯಾಸಸ್, ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಇದೆ ಇದರಲ್ಲಿ, ಓಕೆನಾ, ಓಝೋನ್, ಈ ತರ ಎಲ್ಲ ಮಿಕ್ಸ್ಚರ್ ಆಫ್ ಗ್ಯಾಸ್ ಇದೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ನಮ್ಮ ಭೂಮಿಗೆ ಸೂರ್ಯನ ಕಿರಣಗಳು ಏನ್ ಬೀಳ್ತಾವಲ್ಲ ಬಿದ್ದು ನೆಕ್ಸ್ಟ್ ಅವು ರಿಫ್ಲೆಕ್ಟ್ ಆಗಿ ಹಿಂಗ್ ಹೋಗ್ತಾ ರೇಡಿಯೇಟ್ ಆಗ್ತಾ ಇರ್ತವೆ. ಈ ರೇಡಿಯೇಷನ್ ಆಗುವಾಗ ವಾತಾವರಣದಲ್ಲಿರೋ ಈ ಕಾರ್ಬನ್ ಡೈಆಕ್ಸೈಡ್, ಹೌದಾ, ಆಮೇಲೆ ನೈಟ್ರೋಜನ್ ಆಕ್ಸೈಡ್, ಇವೆಲ್ಲ ಈ ಹೀಟ್ ಅನ್ನು ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಳ್ತವೆ. ಇದರಿಂದ ಟೆಂಪರೇಚರ್ ರೈಸ್ ಆಗುತ್ತೆ ವಾತಾವರಣದಲ್ಲಿ, ಹೌದಾ. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್. ಈ ಗ್ರೀನ್ ಹೌಸ್ ಗಳಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ನಾವು, ಹೌದಾ. ಇಲ್ಲಿ ಹಾಗಾದ್ರೆ ಯಾವ್ಯಾವಪ್ಪ ಗ್ರೀನ್ ಹೌಸ್ ಗ್ಯಾಸ್ ಅಂತಂದ್ರೆ ಫಸ್ಟ್ ಒನ್ ವಾಟರ್ ವೇಪರ್, ಸೆಕೆಂಡ್ ಕಾರ್ಬನ್ ಡೈಆಕ್ಸೈಡ್, ಥರ್ಡ್ ಒನ್ ನೈಟ್ರಸ್ ಆಕ್ಸೈಡ್, ಫೋರ್ತ್ ಮೀಥೇನು, ನೆಕ್ಸ್ಟ್ O3 ಅಂದ್ರೆ ಓಜೋನ್, ಅಟ್ಮಾಸ್ಫಿಯರ್ ಅಲ್ಲಿರೋ ಓಜೋನ್. ಇವಿಷ್ಟು ನಮಗೆ ಗ್ರೀನ್ ಹೌಸ್ ಗ್ಯಾಸ್ ಆಗಿರ್ತವೆ. ಇವು ಗ್ಲೋಬಲ್ ವಾರ್ಮಿಂಗಿಗೆ ರೀಸನ್ ಆಗಿರ್ತವೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಮತ್ತೆ ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ ಇದೆ ನೋಡಿ. ಕ್ವಶನ್ ನಂಬರ್ 40, ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ? ಇದು ರೀಸನಿಂಗ್ ರಿಲೇಟೆಡ್ ಕ್ವಶನ್ ಆಗಿರುತ್ತಾ. RNP, OKM, LHJ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ. ಇಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ROL ಅಂತ ಏನಿದೆ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಇದು ಎಷ್ಟು ಡಿಫ್ರೆನ್ಸ್ ಅಲ್ಲಿ ಈ ಸಂಖ್ಯೆಗಳು ಬಂದಿದಾವೆ ಅಂತ. ಇವಾಗ ನೋಡಿ ಲಾಸ್ಟ್ ಒನ್ ಏನಿದೆ ನಿಮಗೆ ಎಲ್ ಇದೆ, ಇಲ್ಲಿ ಎಲ್ ಆದ್ಮೇಲೆ O ಆದ್ಮೇಲೆ R ಅಂದ್ರೆ ನೀವು ಇದನ್ನ ಬರ್ಕೊಳ್ಳಿ ಫಸ್ಟ್ LMNOPQR. ಹಾಗಾದ್ರೆ R ಇಲ್ಲಿದೆ, O ಇಲ್ಲಿದೆ, L ಇಲ್ಲಿದೆ. ಹಂಗಂದ್ರೆ 2 ವರ್ಡ್ಸ್ ಡಿಫ್ರೆನ್ಸ್ ಇದೆ. ಹಂಗಂದ್ರೆ L ಗಿಂತ ಮುಂಚೆ JK I ಬರುತ್ತೆ, IJKL ಅಂತ. ಅಂದ್ರೆ ಇಲ್ಲಿ I ಫಸ್ಟ್ ಎಲ್ಲಿದೆ ಆಪ್ಷನ್ ಥ್ರೂ ಹೋಗಿ ಐ ಇದೆ ಅಂದ್ರೆ ಆನ್ಸರ್ ಸಿ. ಇವಾಗ ನೀವು ಕ್ರಾಸ್ ಚೆಕ್ ಮಾಡಿ. ನೆಕ್ಸ್ಟ್ ನೋಡಿ NOL ಅಂತ ಇದೆ, ಹೌದಾ. ಹಾಗಾದ್ರೆ ನೀವು ಇಲ್ಲೇನ್ ಮಾಡ್ಬೇಕಪ್ಪ ಅಂದ್ರೆ N ವರೆಗೂ ಬರ್ಕೊಳ್ಳಿ ಎಲ್ಲಿದ್ದ, ಹೌದಾ. ಇವಾಗ ನೋಡಿ HIJKLMN ಅಂತ ಬರ್ಕೊಂಡ್ರಿ. ಇವಾಗ N ಇಲ್ಲಿದೆ, A ಇಲ್ಲಿದೆ, H ಇಲ್ಲಿದೆ. ಹಾಗಂದ್ರೆ ಮತ್ತೆ ಇಲ್ಲಿ ಟೂ ವರ್ಡ್ಸ್ ಡಿಫ್ರೆನ್ಸ್ ಇದೆ. ಅಂದ್ರೆ ನಿಮಗೆ EFGH ಅಂತ ಬರುತ್ತೆ, ಅಂದ್ರೆ ಇಲ್ಲಿ ಹಾಗಾದ್ರೆ ಆನ್ಸರ್ ಬಂದ್ಬಿಟ್ಟು ಸಿ, ರೈಟ್ ಆನ್ಸರ್. ಆಕ್ಚುಲಿ ನಿಮ್ PC-ಗಿಲ್ಲ ಅಥವಾ PSI ಇಲ್ಲಿ ಬೇಸಿಕ್ ಆಗಿರೋ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತವೆ. ಕ್ವಶನ್ ನಂಬರ್ 41 ಏನಿದೆಪ್ಪ ಅಂದ್ರೆ
69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಆಪ್ಷನ್ ಎ ರಣಬೀರ್ ಕಪೂರ್, ಆಪ್ಷನ್ ಬಿ ಯಶ್, ಆಪ್ಷನ್ ಸಿ ಅಲ್ಲು ಅರ್ಜುನ್, ಆಪ್ಷನ್ ಡಿ ವಿಜಯ ದೇವರಕೊಂಡ. ಬೆಸ್ಟ್ ಆಕ್ಟರ್ಸ್ ಯಾರಪ್ಪ ಅಂತಂದ್ರೆ ಅಲ್ಲು ಅರ್ಜುನ್ ಆ ಟೈಮಲ್ಲಿ. ಇವಾಗ 17th ನ್ಯಾಷನಲ್ ಫಿಲ್ಮ್ ಅವಾರ್ಡ್ 2024 ಅಲ್ಲಿ ಬೆಸ್ಟ್ ಆಕ್ಟರ್ ಯಾರಪ್ಪ? ಇದು ರಿಷಬ್ ಶೆಟ್ಟಿ ಇವರಿಗೆ ಬಂತು. ಹೌದಾ? ಕಾಂತಾರ ಮೂವಿ ಆಕ್ಟರ್ ಇದಾರಲ್ಲ ಇವರು. ಹಾಗಾದ್ರೆ ಬೆಸ್ಟ್ ಆಕ್ಟ್ರೆಸ್ ಯಾರಾಗಿದ್ರು? ಇದು ಆಕ್ಟರ್ ಆಯ್ತು. ಆಕ್ಟ್ರೆಸ್ ಯಾರಾಗಿದ್ರಪ್ಪ? ನಿತ್ಯಾ ಮೆನನ್. ನೆಕ್ಸ್ಟ್ ಮಾನಸಿ ಪರೇಖ ಇವರಿಗೆ. ನೀವಿಲ್ಲಿ ನಿಮಗೆ ಈ ಅವಾರ್ಡ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಈ ತರ ಎಕ್ಸಾಮ್ಗಳಲ್ಲಿ ಫ್ಯಾಕ್ಚುಯಲ್ ಬೇಸ್ಡ್ ಎಕ್ಸಾಮ್ಸ್ ಏನು MCQ ಎಕ್ಸಾಮ್ ಅದಾವಲ್ಲ ಇವು PC, PSI ಈ ಕ್ವಶನ್ಸ್ ಪೇಪರ್ಗಳಲ್ಲಿ ನಿಮಗೆ ಅವಾರ್ಡ್ಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಇರುತ್ತೆ. ಅದು ಸ್ಪೋರ್ಟ್ಸ್ ನ್ಯೂಸ್ ಆಗಿರ್ಬೋದು ಅಥವಾ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಇವುಗಳ ರಿಲೇಟೆಡ್ ಒಂದು ಕ್ವಶನ್ ನಿಮ್ಗೆ ಫಿಕ್ಸ್ ಇರುತ್ತೆ. ಹೌದಾ? ನೆಕ್ಸ್ಟ್ ಕ್ವಶನ್ ನಿಮಗೆ ಕ್ವಶನ್ ನಂಬರ್ 42. ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ನೋಯ್ಡಾ. ಇದು ಜಾಗ್ರಫಿ ರಿಲೇಟೆಡ್ ಮ್ಯಾಪ್ ಬೇಸ್ ಕ್ವಶನ್ ಇದು. ಹೌದಾ? ಇಲ್ಲಿ ರೇಖಾಂಶದ ಬಗ್ಗೆ ಅವರು ಕೇಳಿದ್ದಾರೆ. ಇಲ್ಲಿ ನಿಮಗೆ ಮಿನಿಮಮ್ ಪ್ಲೇಸ್ಗಳ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಮೇನ್ ಆಗಿ ಮೇನ್ ಸಿಟೀಸ್ ಎಲ್ಲಿ ಬರ್ತವೆ, ಕ್ಯಾಪಿಟಲ್ಸ್ ಆಗಿರ್ಬೋದು, ಅವುಗಳನ್ನ ನೀವು ಬೇಸಿಕ್ ಆಗಿ ಮ್ಯಾಪ್ ಅಲ್ಲಿ ನೋಡ್ಕೊಂಡಿರ್ಬೇಕು. ಇವಾಗ ಬೆಂಗಳೂರು ಇಲ್ಲಿ ಬರುತ್ತೆ ಅಂದ್ರೆ ಕರ್ನಾಟಕದಲ್ಲಿ. ನೆಕ್ಸ್ಟ್ ಭೋಪಾಲ್ ಇದೆ. ಭೋಪಾಲ್ ಬರೋದು ಮಧ್ಯಪ್ರದೇಶದಲ್ಲಿ. ಹೌದಾ? ಆಮೇಲೆ ನೋಯ್ಡಾ ಬರೋದು ಉತ್ತರ ಪ್ರದೇಶದಲ್ಲಿ. ನೆಕ್ಸ್ಟ್ ಗುಜರಾತ್ ಬರೋದು ಸೂರತ್ ಬರೋದು ಗುಜರಾತ್ ಅಲ್ಲಿ. ಅವ್ರು ಹೇಳ್ತಿರೋದು ರೇಖಾಂಶ ಒಂದೇ ರೇಖಾಂಶದಲ್ಲಿ ಇವು ಬರ್ತವೆ ಆಲ್ಮೋಸ್ಟ್. ಇವು ಹತ್ತತ್ರ 77 ಈಸ್ಟ್ ಅಂತ ಇಟ್ಕೊಳ್ಳಿ. ಈ ರೇಖಾಂಶದಲ್ಲಿ ಬೆಂಗಳೂರು ಆಗಿರ್ಬೋದು, ಭೋಪಾಲು, ನೋಯ್ಡಾ ಬರ್ತವೆ. ಬಟ್ ಸೂರತ್ ಬರೋದು ಇಲ್ಲಿ. ಇದು ಈ ರೇಖಾಂಶದಿಂದ ತುಂಬಾ ದೂರ ಇದೆ. ಒಂದೇ ರೇಖಾಂಶದಲ್ಲಿ ಇವು 3 ಬಂದ್ರೆ ಇದು ದೂರ ಇದೆ. ಆದ್ರಿಂದ ಇಲ್ಲಿ ಆಪ್ಷನ್ ಸೂರತ್ ಆಗುತ್ತೆ. ಇದು ರೇಖಾಂಶ, ಇದು ಅಕ್ಷಾಂಶ. ನೆನಪಿರಲಿ, ಇದು ಲಾಂಜಿಟ್ಯೂಡ್, ಇದು ಲ್ಯಾಟಿಟ್ಯೂಡ್. ಇದಷ್ಟೇ ಅಲ್ಲ, ನೀವು ಎಕ್ಸಾಮ್ ಅಲ್ಲಿ ಇದು 80 ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ ಅಲ್ಲ, ಇದು ಎಲ್ಲೆಲ್ಲ ಪಾಸ್ ಆಗಿದೆ 82 ಪಾಯಿಂಟ್ ಆಫ್. ಅದೇ ರೀತಿ ನಿಮಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಯಾವ ಸ್ಟೇಟ್ಸ್ ಮೂಲಕ ಪಾಸ್ ಆಗಿದೆ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇವುಗಳನ್ನೆಲ್ಲ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 43. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ, ತಪ್ಪಾಗಿದೆ ಅಂತ? ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ರಾಡ್ಕ್ಲಿಫ್ ಲೈನ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ ಭಾರತ ಮತ್ತು ಚೀನಾದ ನಡುವಿನ ಗಡಿಯನ್ನು ಮೆಕ್ಮೋಹನ್ ಲೈನ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಸಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿಯನ್ನು ಡುರಾಂಡ್ ಲೈನ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಹಾಗಾದ್ರೆ ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ ಬೌಂಡ್ರಿ ಬಗ್ಗೆ ಕೇಳಿದಾನೆ. ಇಂಡಿಯಾಸ್ ಇಲ್ಲಿ ಟೋಟಲ್ ಇಂಡಿಯಾ ಬೌಂಡ್ರಿ ಎಷ್ಟು ಕಂಟ್ರಿ ಸುತ್ತುವರೆದಿದಾವಪ್ಪ ಅಂದ್ರೆ 7 ಕಂಟ್ರಿ ಇಂಡಿಯಾ ಬೌಂಡ್ರಿನ ಸುತ್ತುವರೆದಿರೋದು. ಇಲ್ಲಿ ಲ್ಯಾಂಡ್ ಬೌಂಡ್ರಿ ಎಷ್ಟಿದೆ ಅಂದ್ರೆ 15,200 ಕಿಲೋಮೀಟರ್ ಆವರಿಸ್ಕೊಂಡಿದೆ ಇಂಡಿಯಾದ ಲ್ಯಾಂಡ್ ಬೌಂಡ್ರಿ. ಹಾಗೆ ಕೋಸ್ಟಲ್ ಲೈನ್ 7,516.6 ಕಿಲೋಮೀಟರ್, ಇನ್ಕ್ಲೂಡ್ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್ ಇದೆಲ್ಲ ಸೇರಿ ಕೋಸ್ಟ್ ಲೈನ್ ಇರೋದು ಇಷ್ಟು. ಹಾಗಾದ್ರೆ ಇಂಡಿಯಾ ಸರೌಂಡಿಂಗ್ ಯಾವೆಲ್ಲ ಕಂಟ್ರಿ ಬೌಂಡ್ರಿ ಶೇರ್ ಮಾಡಿದಾವಪ್ಪ ಅಂತಂದ್ರೆ ಬಾಂಗ್ಲಾದೇಶ, ನೆಕ್ಸ್ಟ್ ಚೀನಾ, ಪಾಕಿಸ್ತಾನ, ನೇಪಾಳ, ಮಯನ್ಮಾರ್, ಭೂತಾನ್, ಲಾಸ್ಟ್ ಅಫ್ಘಾನಿಸ್ತಾನ. ಇಲ್ಲಿ ಹೈಯೆಸ್ಟ್ ಬೌಂಡ್ರಿ ಶೇರ್ ಮಾಡಿರೋದು ನಮಗೆ ಬಾಂಗ್ಲಾದೇಶ.
ಲಾಂಗೆಸ್ಟ್ ಬೌಂಡ್ರಿ. ಇದು 4,96 ಕಿಲೋಮೀಟರ್ ಬೌಂಡ್ರಿ ಶೇರ್ ಮಾಡಿದೆ. ಅದೇ ರೀತಿ ನೆಕ್ಸ್ಟ್ ಚೀನಾ, ಇದು ಆರ್ಡರ್ ವೈಸ್ ಇದೆ. ಆಮೇಲೆ ಪಾಕಿಸ್ತಾನ, ಆಮೇಲೆ ನೇಪಾಳ, ಆಮೇಲೆ ಮಯನ್ಮಾರ್, ಆಮೇಲೆ ಭೂತಾನು, ಲಾಸ್ಟ್ಗೆ ಇದು 106 ಕಿಲೋಮೀಟರ್ ಅಫ್ಘಾನಿಸ್ತಾನ ಶೇರ್ ಮಾಡಿದೆ. ಇಲ್ಲಿ ಈ ಬೌಂಡ್ರಿಗಳು ಏನು ಎರಡು ಕಂಟ್ರಿ ನಡುವೆ ಇದೆಯಲ್ಲ, ಇಲ್ಲಿ ಆ ಲೈನ್ಗೆ ಯಾವುದೇ ಒಂದು ಲೈನು ಕರೆಕ್ಟ್ ಇದೆ ಅಂತ ಕ್ವಶನ್ ಕೇಳಿದಾನೆ. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ನಾವು ರೆಡ್ ಕ್ಲಿಫ್ ಲೈನ್ ಅಂತ ಕರಿತೀವಿ. ಇದು ಕರೆಕ್ಟ್ ಇದೆ. ಓಕೆನಾ. ಇದು 1947ರಲ್ಲಿ ರೆಡ್ ಕ್ಲಿಫ್ ಅಂತಂದೇಳಿ ಚೇರ್ಮನ್ ಆಫ್ ಬೌಂಡ್ರಿ ಕಮಿಷನ್ ಇವರಾಗಿರ್ತಾರೆ, ಇವರು ರಚಿಸಿರೋದು. ಇದು ಕರೆಕ್ಟ್. ನೆಕ್ಸ್ಟ್ ಮೆಕ್ಮೋಹನ್ ಲೈನ್, ಇದು 1914ರಲ್ಲಿ ಮೆಕ್ಮೋಹನ್ ಅಂತಂದು ಹೇಳಿ ಇವರು ಇಂಡಿಯಾ, ಟಿಬೆಟ್ ಮತ್ತು ಚೀನಾ ಇವುಗಳ ನಡುವೆ ಬೌಂಡ್ರಿನ ಏರ್ಪಡಿಸಿದ್ರು. ಇದಕ್ಕೆ ಮೆಕ್ಮೋಹನ್ ಲೈನ್ ಅಂತ ಕರಿತೀವಿ. ಇದು ನಮ್ಮ ಈ ಅರುಣಾಚಲ ಪ್ರದೇಶ ಇದೆಯಲ್ಲ, ಆ ಪ್ರದೇಶದಲ್ಲಿ ಬರುತ್ತಿದೆ. ಅರುಣಾಚಲ ಪ್ರದೇಶ ಏನಿದೆಯಲ್ಲ ಅಲ್ಲಿ ಬೌಂಡ್ರಿನ ಕ್ರಿಯೇಟ್ ಮಾಡಿರೋದು ಇದು. ನೆಕ್ಸ್ಟ್ ಭಾರತ ಮತ್ತು ಬಾಂಗ್ಲಾ ನಡುವಿನ ಗಡಿ ರೇಖೆಯನ್ನು ಡೂರ್ಯಾಂಡ್ ನೋ, ಇದು ಅಫ್ಘಾನಿಸ್ತಾನ ಆಗಬೇಕು, ಬಾಂಗ್ಲಾದೇಶ ಅಲ್ಲ, ಅಫ್ಘಾನಿಸ್ತಾನ. ಭಾರತ ಮತ್ತು ಅಫ್ಘಾನಿಸ್ತಾನದ ಬೌಂಡ್ರಿ ನಾವು ಡೂರ್ಯಾಂಡ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ತಪ್ಪಾಗಿರೋದು ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ, ಇದು ತಪ್ಪಾದ ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 44. ಕಪ್ಪೆ ಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ? ಆಪ್ಷನ್ ಎ ಸೀಬೆಹಣ್ಣು, ಆಪ್ಷನ್ ಬಿ ಸಪೋಟ, ಆಪ್ಷನ್ ಸಿ ಮಾವು, ಆಪ್ಷನ್ ಡಿ ಸೌತೆಕಾಯಿ. ಇದು ಮಾವಿನ ಒಂದು ವಿಧ ಆಗಿದೆ. ಕಪ್ಪೆ ಮಿಡಿ ಅನ್ನೋದು ಲೋಕಲ್ ವೆರೈಟಿ ಆಫ್ ಮ್ಯಾಂಗೋ. ಇದು ಡೈರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 45. ನ್ಯಾಷನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ. ಆಪ್ಷನ್ ಎ ಬೀದರ್, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ಬೆಳಗಾವಿ. ಇದಕ್ಕೆ ಆನ್ಸರು ಕೊಪ್ಪಳ. ಇದು ಕಿನ್ನಾಳ ಕಲೆ ಇದೆಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ಕಾಲಮಾನದಲ್ಲಿ ನಾವು ಇದನ್ನ ಕಾಣ್ತೀವಿ. ಹೌದಾ. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಈಗ ರಿಲಿಜಿಯನ್ ಐಡಿಯಲ್ಸ್ ಅಂತಂದ್ರ ಧಾರ್ಮಿಕ ದೇವತೆಗಳೇನಿದಾವಲ್ಲ ಮೂರ್ತಿಗಳು, ಎಕ್ಸಾಂಪಲ್ ದುರ್ಗಾದೇವಿ ಆಗಿರ್ಬೋದು, ಸೀತಾದೇವಿ, ಆಮೇಲೆ ರಾಮ ಲಕ್ಷ್ಮಣ, ಇವುಗಳ ಐಡಿಯಲ್ಸ್ ಅನ್ನ ಮಾಡ್ತಾರೆ ಇವರು. ಹೌದಾ. ಇದೇ ರೀತಿ ನೀವು ಚನ್ನಪಟ್ಟಣ ಆಟಿಕೆ ಗೊಂಬೆಗಳು ಕೇಳಿರ್ತೀರ, ಆಯ್ತಾ. ಇವು ನಿಮ್ಗೆ ಈ ತರ ಗೊತ್ತಿರ್ಬೇಕು, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ ಕಲೆ ಫೇಮಸ್ ಆಗಿರುತ್ತ ಅಂತ ಹೇಳಿ. ಆದ್ರದ ಹಿಸ್ಟ್ರಿ ನೀವು ಕಲೆ ಮತ್ತು ವಾಸ್ತುಶಿಲ್ಪ ಈ ಪಾರ್ಟಿಗೆ ತುಂಬಾನೇ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ. ಕ್ವಶನ್ ನಂಬರ್ 46. ಇವುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಕೋಟ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಗೋಪಾಲಕೃಷ್ಣ ಅಡಿಗರ್. ಇಲ್ಲಿ ಆನ್ಸರು ಆಪ್ಷನ್ ಸಿ ಕೋಟ ಶಿವರಾಮ್ ಕಾರಂತ್, ಕಡಲ ತೀರದ ಭಾರ್ಗವ ಅಂತ ಕರಿತೀವಿ ಇವ್ರನ್ನ. ಹೌದಾ. ಇದು ಒಂದು ಕಾದಂಬರಿ ಆಗಿರುತ್ತೆ. ಮರಳಿ ಮಣ್ಣಿಗೆ ಅನ್ನೋದು ಶಿವರಾಮ್ ಕಾರಂತ್ ಬರೆದಿದ್ದಾರೆ. ನಿಮಗೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇವು ಕೂಡ ಇಂಪಾರ್ಟೆಂಟ್. ಈಗ ಕೃತಿಗಳಾಗಿರ್ಬೋದು, ಇವನ್ನ ಯಾರು ರಚಿಸಿದ್ರು, ಹೌದಾ, ಇವು ಪ್ರಾಚೀನ ಕಾಲ, ಮಧ್ಯಕಾಲ ಅಥವಾ ಮಾಡರ್ನ್, ಇವಾಗ ಆಮೇಲೆ ಈಗ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕೃತಿಗಳು, ಅವನ ರಚನಾಕಾರರು, ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆಮೇಲೆ ರೀಸೆಂಟ್ ಆಗಿ ಸಮ್ ಬುಕ್ಸ್ ನ ಬರೆದಿರ್ತಾರೆ ಆ ಆಥರ್ಗಳು, ಇವನ್ನೆಲ್ಲ ನೀವು ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 47. ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ. ಯಾವ ನಗರದ ಮೂಲಕ ಹರಿಯುತ್ತಪ್ಪ ಶರಾವತಿ ನದಿ ಅಂತ ಇಲ್ಲಿ ಕ್ವಶನ್. ಸಿಂಪಲ್, ಇದು ಜಾಗ್ರಫಿ ರಿಲೇಟೆಡ್, ಕರ್ನಾಟಕ ಜಾಗ್ರಫಿ. ಇದು ಹೊನ್ನಾವರದ ಮೂಲಕ ಹರಿದು ಹೋಗುತ್ತೆ. ಓಕೆನಾ. ಈ ನದಿ ದಡಗಳ ಮೇಲಿರ್ತಕ್ಕಂತಹ ಫೇಮಸ್ ಇಂಪಾರ್ಟೆಂಟ್ ಸಿಟೀಸ್ ಇವುಗಳನ್ನೆಲ್ಲ ನೀವು ತಿಳ್ಕೋಬೇಕು. ಈಗ ಕೆಲವೊಂದು ಟೆಂಪಲ್ಸ್ ಹತ್ರ ಹರಿದು ಹೋಗಿರೋದು, ಈಗ ಹಂಪಿ ಹತ್ರ ಯಾವ ನದಿ ಹರಿದು ಹೋಗಿದೆ, ಈ ತರ ಇವುಗಳನ್ನೆಲ್ಲ ನೀವು ಮೇನ್ ಆಗಿ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 48 ಏನಿದೆಪ್ಪ ಅಂತ, ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ? ಹೌದಾ. ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ ಬಿ ಕಾರವಾರ, ಆಪ್ಷನ್ ಸಿ ಪೇಟೆ, ಆಪ್ಷನ್ ಡಿ ಬೇಲೂರು. ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಇಲ್ಲಿ ನೀವು ಕಾಮನ್ ಸೆನ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡು ಥಿಂಕ್ ಮಾಡಬೇಕು. ಕೆಲವೊಂದು ಕ್ವಶನ್ಸ್ ಈ ಬೇಸ್ ಮೇಲೆ ಇರ್ತಾವೆ. ಇವಾಗ ಕೊಂಕಣ ರೈಲ್ವೆ ಅಂದ್ರೆ ಎಲ್ಲಿ ಬರುತ್ತಾ? ಇಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಇದು ಬರೋದು. ಹೌದಾ. ಇಲ್ಲಿ ಕೊಂಕಣ ರೈಲ್ವೆ ಅಂದ್ರೆ ಇಲ್ಲಿ ಬರುತ್ತಾ ಕೋಸ್ಟಲ್ ಏರಿಯಾ. ಇಲ್ಲಿ ಹುಬ್ಳಿ ಯಾಕೆ ಬರುತ್ತಾ?
ಹೊಸಪೇಟೆ ಯಾಕೆ ಬರುತ್ತಾ, ಬೇಲೂರು ಯಾಕೆ ಬರುತ್ತಾ? ಇದು ಬರಲ್ಲ, ಆಟೋಮೆಟಿಕ್ಲಿ ಆನ್ಸರ್ ಕಾರವಾರ ಆಗುತ್ತೆ. ಹಾಗಾದ್ರೆ ಕೊಂಕಣ್ ರೈಲ್ವೆ ಇದು ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡುತ್ತಪ್ಪ ಅಂತಂದ್ರ ಮುಂಬೈ ಟು ಮಂಗಳೂರು. ಹೌದಾ? ಇದು ಯಾವಾಗ ಫಸ್ಟ್ ಟ್ರೈನ್ ಯಾವಾಗ ಪ್ರಾರಂಭ ಆಗಿತ್ತು ಅಂತಂದ್ರೆ ಜನವರಿ 26, 1998ರಲ್ಲಿ ರಿಪಬ್ಲಿಕ್ ಡೇ ದಿನ ಫಸ್ಟ್ ಟ್ರೈನ್. ಇಲ್ಲಿ ನಾವು ಸ್ವಾತಂತ್ರ್ಯ ಪಡೆದು 50 ವರ್ಷಗಳು ಆಗಿತ್ತು. 15th ಇಯರ್ ಆಫ್ ನ್ಯಾಷನಲ್ ಇಂಡಿಪೆಂಡೆನ್ಸ್. ಆವಾಗ ಇದು ಕೊಂಕಣ್ ರೈಲ್ವೆ ಪ್ರಾರಂಭವಾಗಿದ್ದು. ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 741 ಕಿಲೋಮೀಟರ್ಸ್. ಇಲ್ಲಿ ತುಂಬಾ ನದಿಗಳಾಗಿರ್ಬೋದು, ಟನಲ್ಸ್ ಪಾಸ್ ಆಗಿದೆ. ಹೌದಾ? ಅದರದ್ದು ಇಂಪಾರ್ಟೆಂಟ್. ಇಲ್ಲಿಂದ ಎಲ್ಲಿವರೆಗೂ? ಮುಂಬೈ ಟು ಮಂಗಳೂರು. ಓಕೆನಾ? ನೆಕ್ಸ್ಟ್ ಕ್ವಶನ್. ಆಮೇಲೆ ಇಲ್ಲಿ ಮೇನ್ ನಿಮಗೆ ಟೋಟಲ್ ರೈಲ್ವೆ ರಿಲೇಟೆಡ್ ಕ್ವಶನ್ ಬಂದಾಗ ಇಂಡಿಯಾದಲ್ಲಿ ಟೋಟಲ್ ಎಷ್ಟು ರೈಲ್ವೆ ಝೋನ್ ಇದಾವೆ, ಹೌದಾ, ಇವುಗಳನ್ನ ನೀವು ಲಿಸ್ಟ್ ಮಾಡಿ ಇಟ್ಕೋಬೇಕು. ಕ್ವಶನ್ ನಂಬರ್ 49. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಹಳೆಯದನ್ನು ಮೊದಲು, ಫಸ್ಟ್ ಕ್ರೊನಾಲಜಿಕಲಿ ಇಲ್ಲಿ ಅರೇಂಜ್ ಮಾಡಬೇಕು. ಈ ತರನು ತುಂಬಾ ಕ್ವಶನ್ಸ್ ಕೇಳ್ತಾನೆ ಹಿಸ್ಟರಿ ರಿಲೇಟೆಡ್. ಆರ್ಡರ್ ವೈಸ್ ನೀವು ಅರೇಂಜ್ ಮಾಡಕ್ಕೆ. ಹಾಗಾದ್ರೆ ಇಲ್ಲಿ ನೋಡೋಣ. ಫಸ್ಟ್, ಭಾರತ ಬಿಟ್ಟು ತೊಲಗಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇದು ನಡೆದದ್ದು ಯಾವಾಗಪ್ಪ? 1942ರಲ್ಲಿ. ದಾಂಡಿ ಮೆರವಣಿಗೆ, ದಂಡಿ ಮಾರ್ಚ್. ಹೌದಾ? ಹಾಗಾದ್ರೆ ಇದು ನಡೆದದ್ದು ಯಾವಾಗಪ್ಪ ಅಂತಂದ್ರೆ 1930ರಲ್ಲಿ. ನೆಕ್ಸ್ಟ್ ನಮಗೆ ಖಿಲಾಫತ್ ಚಳುವಳಿ, ಇದು 1919ರಲ್ಲಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ಸ್ವದೇಶಿ ಚಳುವಳಿ, ಸ್ವದೇಶಿ ಮೂವ್ಮೆಂಟ್, ಇದು 1905. ಹಾಗಾದ್ರೆ ಆರ್ಡರ್ ವೈಸ್ ಅಂತ ಬಂದಾಗ 4, 3, 2, 1. 4, 3, 2, 1. ಆಪ್ಷನ್ 4 ಇದು ರೈಟ್ ಆನ್ಸರ್ ಆಗುತ್ತೆ. ಸ್ವದೇಶಿ ಚಳುವಳಿ ಪ್ರಾರಂಭವಾಗಿದ್ದು ಬಂಗಾಳ ವಿಭಜನೆಯಿಂದಾಗಿ. ಆಮೇಲೆ ಖಿಲಾಫತ್ ಇದು ಸ್ಟಾರ್ಟ್ ಆಗಿದ್ದು ವರ್ಲ್ಡ್ ವಾರ್ 1 ನಲ್ಲಿ ಬ್ರಿಟಿಷರು ಆಟೋಮನ್ ಟರ್ಕ್ ವಶಪಡಿಸಿಕೊಂಡಿದ್ದ. ಇಲ್ಲಿ ಮುಸ್ಲಿಮರು ದಂಗೆ ಎದ್ದು ಈ ಚಳುವಳಿ ಸ್ಟಾರ್ಟ್ ಆಯಿತು. ದಾಂಡಿ ಮೆರವಣಿಗೆ ಸ್ಟಾರ್ಟ್ ಆಗಿದ್ದು ಈ ಅಸಹಕಾರ ಚಳುವಳಿ 1930ರಲ್ಲಿ. ಇದು ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಪ್ರಾರಂಭವಾಗಿರೋದು. ಆಮೇಲೆ 1942ರಲ್ಲಿ ಭಾರತ ಬಿಟ್ಟು ತೊಲಗಿ, ಅಂದ್ರೆ ಗಾಂಧೀಜಿಯವರು ಕಾಲ್ ಮಾಡಿದ್ರಲ್ಲ, ಡೂ ಆರ್ ಡೈ ಅಂತ ಹೇಳಿ ಈ ಟೈಮ್ ಅಲ್ಲಿ. ಈ ತರ ನೀವು ಸ್ವಲ್ಪ ಕ್ರೊನಾಲಜಿಗಳನ್ನ ಹಿಸ್ಟ್ರಿಲಿ ನೋಡ್ಕೋಬೇಕಾಗುತ್ತೆ. ಇವು ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಈ ತರ ಅರೇಂಜ್ ಮಾಡಕ್ಕೆ. ಕ್ವೆಶ್ಚನ್ ನಂಬರ್ 50. ಬೋರ್ಡೆಕ್ಸ್ ಮಿಶ್ರಣ. ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ. Bordex mixture, a commonly used fungicide in coastal Karnataka, is combination of option A sodium chloride ಸುಣ್ಣ ಮತ್ತು ನೀರು, ಆಪ್ಷನ್ ಬಿ ಅಮೋನಿಯಂ ನೈಟ್ರೇಟ್ ಮತ್ತು ನೀರು, ಆಪ್ಷನ್ ಸಿ ಕಾಪರ್ ಸಲ್ಫೇಟ್ ಸುಣ್ಣ ಮತ್ತು ನೀರು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದೇನಿದೆಲ್ಲ ಬೋರ್ಡೆಕ್ಸ್ ಮಿಶ್ರಣ, ಇದು ಯಾವುದರ ಸಂಯೋಜನೆಯಿಂದ ಆಗಿದೆ ಅಂತ ಕ್ವಶನ್. ಇದು ಒಂದು ಶಿಲೀಂಧ್ರನಾಶಕ. ಹೌದಾ? ಇದಕ್ಕೆ ಆನ್ಸರ್ ಸಿ ಕಾಪರ್ ಸಲ್ಫೇಟ್ ಸುಣ್ಣ ಮತ್ತು ನೀರು. ಇದು ಏನ್ ಮಾಡುತ್ತಪ್ಪ? ಅದು ಬೋರ್ಡೆಕ್ಸ್ ಆಕ್ಸೈಡ್ ಅಂತಂದ್ರೆ ಇದುಗಳು ಕೀಟನಾಶಕವಾಗಿ, ಅಂದ್ರೆ ಇವಾಗ ಫ್ರೂಟ್ಸ್ ಆಗಿರ್ಬೋದು, ನಟ್ಸ್, ಹೌದಾ, ಇವುಗಳನ್ನೆಲ್ಲ ಡಿಸೀಸ್ ಕಂಟ್ರೋಲ್ ಮಾಡಕ್ಕೋಸ್ಕರ ಇದನ್ನ ಸ್ಪ್ರೇ ಮಾಡ್ತಾರೆ. ಇವಾಗ ಆರ್ನಮೆಂಟ್ ಪ್ಲಾಂಟ್ಸ್ ಅಂತ ಬರ್ತವೆ. ಆರ್ನಮೆಂಟ್ ಪ್ಲಾಂಟ್ಸ್ ಅಂದ್ರೆ ಅಲಂಕಾರಿಕ ಸಸ್ಯಗಳು, ಶೋಕೇಸ್ ಪ್ಲಾಂಟ್ಸ್ ಏನ್ ಇಟ್ಟಿರ್ತಾವಲ್ಲ, ಅವುಗಳಿಗೆ ಏನಾದ್ರು ಡಿಸೀಸ್ ಬಂದಾಗ ಅವನ್ನ ಹೋಗಲಾಡಿಸ್ಕೋಸ್ಕರ ಈ ಬೋರ್ಡೆಕ್ಸ್ ಮಿಕ್ಸ್ಚರ್ ಸ್ಪ್ರೇ ಮಾಡ್ತಾರೆ. ಇದು ಕಾಪರ್ ಸಲ್ಫೇಟ್ ಅಂಡ್ ಲೈಮ್ ಅಂಡ್ ವಾಟರ್ ಇವುಗಳ ಮಿಶ್ರಣವಾಗಿರುತ್ತೆ. ಕ್ವೆಶ್ಚನ್ ನಂಬರ್ 51. ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವನ್ನು ಡ್ಯಾಶ್ ನಲ್ಲಿ ಕಂಡುಹಿಡಿಯಲಾಯಿತು. ಈ ಹಲ್ಮಿಡಿ ಶಾಸನ ಅನ್ನೋದು ಯಾವ ಪ್ಲೇಸ್ ಅಲ್ಲಿ ದೊರೆತಿದೆ ಅಂತ ಹೇಳಿ. ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಬಾಗಲಕೋಟೆ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಮೈಸೂರು ಅಂತ. ಇವಾಗ ನೋಡಿ, ಹಲ್ಮಿಡಿ ಶಾಸನ ಇದೆಯಲ್ಲ, ಇದು ಕನ್ನಡದ ಮೊಟ್ಟ ಮೊದಲ ಶಾಸನ. ಇದು ಕಂಡು ಬಂದಿದ್ದು ಕದಂಬ ವಂಶ ಇವ್ರ ಟೈಮ್ ಅಲ್ಲಿ. ಇವ್ರ ಟೈಮ್ ಲೈನ್ ಬಂದು 450 ಸಾಮಾನ್ಯ ಶಕೆ. ಹೌದಾ? ಇಲ್ಲಿ ಕಾಕತ್ಸ್ಯ ವರ್ಮ ಅಂತ ಪ್ರಮುಖ ರಾಜನಿರ್ತಾನೆ. ಇವನೇನ್ ಮಾಡ್ತಾನೆ ಅಂತಂದ್ರೆ ವಿಜಯರಸ ಎಂಬಂತಹ ಒಬ್ಬ ಯೋಧನಿಗೆ 2 ಹಳ್ಳಿಗಳನ್ನ ದಾನವಾಗಿ ಕೊಡ್ತಾನೆ.
ಒಂದು ಹಲ್ಮಿಡಿ ಅಂತ ಹೇಳಿ, ಇನ್ನು ಒಂದು ಮುಳಿಬಳ್ಳಿ, ಈ 2 ಹಳ್ಳಿಗಳನ್ನ ದಾನವಾಗಿ ಕೊಡ್ತಾನೆ. ಈ ಹಳ್ಳಿಗಳ ದಾನವಾಗಿ ನೀಡೋದ್ರ ಬಗ್ಗೆನೇ ಈ ಹಲ್ಮಿಡಿ ಶಾಸನದಲ್ಲಿ ವಿವರಿಸಲಾಗಿದೆ. ಇದರಲ್ಲಿ ಟೋಟಲ್ 16 ಸಾಲುಗಳು ಬರ್ತವೆ. ಇದರಲ್ಲಿ 3 ಕನ್ನಡಕ್ಕೆ ಸಂಬಂಧಿಸಿದಂತೆ ಸಾಲುಗಳಿದ್ದಾವೆ. ಇದನ್ನ ನಮಗೆ 1936ರಲ್ಲಿ MH ಕೃಷ್ಣ ಇವರು ಸಂಶೋಧನೆ ಮಾಡ್ತಾರೆ. ಹೌದಾ? ಇದನ್ನ ಸಂಶೋಧನೆ ಮಾಡಿ ಅವರು ಹಾಸನ ಜಿಲ್ಲೆ ಹಲ್ಮಿಡಿ ಎಂಬ ಪ್ಲೇಸ್ ಅಲ್ಲಿ ಇದೆ ಅಂತಂದು ಹೇಳಿದನ್ನ ಸಂಶೋಧನೆ ಮಾಡಿ ಕೊಡ್ತಾರೆ ಅವರು. ಅಂದ್ರೆ ಇಲ್ಲಿ ಆನ್ಸರ್ ಏನಪ್ಪಾ ಅಂತಂದ್ರ ಹಾಸನ. ಕ್ವಶನ್ ನಂಬರ್ 52. ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ. ವಾಟರ್ ಬಾಯ್ಲ್ ಎಟ್ ಲೋ ಟೆಂಪರೇಚರ್ ಎಟ್ ಹೈಯರ್ ಆಲ್ಟಿಟ್ಯೂಡ್. ನೀರು ಯಾಕೆ ಕಡಿಮೆ ತಾಪಮಾನದಲ್ಲಿ ಕುದಿಯುತ್ತೈತಿ ಹೈ ಆಲ್ಟಿಟ್ಯೂಡ್ ಅಲ್ಲಿ ಅಂತ ಕ್ವಶನ್. ಎತ್ತರ ಪ್ರದೇಶದಲ್ಲಿ. ಆಪ್ಷನ್ ಎ ಹೆಚ್ಚಿದ ಸೂರ್ಯನ ಬೆಳಕು, ಆಪ್ಷನ್ ಬಿ ಓಜೋನ್ ಪದರದ ಸಾಮೀಪ್ಯ, ಆಪ್ಷನ್ ಡಿ ಸಿ ಕಡಿಮೆಯಾದಂತಹ ತಾಪಮಾನ, ಆಪ್ಷನ್ ಡಿ ಕಡಿಮೆಯಾದಂತಹ ವಾತಾವರಣದ ಒತ್ತಡ. ಇಲ್ಲಿ ಡೈರೆಕ್ಟ್ ಆನ್ಸರ್ ಕಡಿಮೆಯಾದಂತಹ ವಾತಾವರಣದ ಒತ್ತಡ. ಅಲ್ಲಿ ಪ್ರೆಷರ್ ಕಡಿಮೆ ಇರೋದಕ್ಕೇನೆ ಅಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ. ಹೌದಾ? ಇದು ನಿಮ್ಗೆ ಫಿಸಿಕ್ಸ್ ರಿಲೇಟೆಡ್ ಕ್ವಶನ್ ಬರುತ್ತೆ ಸೈನ್ಸ್ ಅಲ್ಲಿ. ಕ್ವಶನ್ ನಂಬರ್ 53. ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಸುತ್ತದೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಬಾವಲಿ, ಆಪ್ಷನ್ ಸಿ ಇಲಿ, ಆಪ್ಷನ್ ಡಿ ಕಾಂಗರು. ವಿಚ್ ಅನಿಮಲ್ ಎಮಿಟ್ಸ್ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ ಫಾರ್ ನ್ಯಾವಿಗೇಷನ್ ಅಂತ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಬಾವಲಿ, ಬ್ಯಾಟ್ ಅಂತ. ಇವಾಗ ನೋಡಿ, ನಾರ್ಮಲ್ ರೇಂಜ್ ಆಫ್ ಹ್ಯೂಮನ್ ಹಿಯರಿಂಗ್ ನಾವು ಸಾಮಾನ್ಯವಾಗಿ ಮಾನವರು ಕೇಳ್ಬೇಕಪ್ಪ ಅಂತಂದ್ರೆ, ಮನುಷ್ಯನ ಸಾಮಾನ್ಯವಾಗಿ ಕೇಳಿಸ್ಬೇಕಪ್ಪ ಅಂತಂದ್ರ 20 ಹರ್ಜ್ ಇದ್ದ 20,000 ಹರ್ಜ್ ಇದು ನಾರ್ಮಲ್ ಹಿಯರಿಂಗ್ ಆಗಿರುತ್ತೆ. 20 ಹರ್ಜ್ ಇದ್ದ ಬಿಲೋ ಇದ್ರೆ ಇದನ್ನ ಇನ್ಫ್ರಾಸೌಂಡ್ ಅಂತ ಕರೀತಾರೆ, ಕೇಳಲ್ಲ. ಅಥವಾ 20,000 ಇದ್ದ ಮೇಲೆ ಇದ್ರೂ ಕೂಡ ಇದು ಎಫೆಕ್ಟ್ ಇರುತ್ತೆ, ಅಲ್ಟ್ರಾ ಸೌಂಡ್ ಅಂತ ಕರೀತಾರೆ ಇದನ್ನ. ಇದನ್ನೇ ನಾವಿಲ್ಲಿ ಹೈ ಫ್ರೀಕ್ವೆನ್ಸಿ ಸೌಂಡ್ ಅಂತ ಕರೆಯೋದು. ಹೌದಾ? ಈ ಹೈ ಫ್ರೀಕ್ವೆನ್ಸಿ ಸೌಂಡ್ ಇದೆಲ್ಲ ಇದು ಈ ಬಾವಲಿಗಳಾಗಿರ್ಬೋದು, ಆಮೇಲೆ ಮರೈನ್ ಮ್ಯಾಮಲ್ಸ್ ಇರ್ತಾವಲ್ಲ ಅದಕ್ಕೆ, ಬರ್ಡ್ಸ್ಗೆ, ಇವಕ್ಕೆಲ್ಲ ಕೇಳುತ್ತ. ಓಕೆನಾ? ಇದು ನಾರ್ಮಲ್ ಹ್ಯೂಮನ್ ಹಿಯರಿಂಗಿಗೆ ಬೇಕಾಗಿರೋದು 20 ಹರ್ಜ್ ಇದ್ದ 20,000 ಹರ್ಜ್ ಇದು ನಾರ್ಮಲ್. ಕ್ವಶನ್ ನಂಬರ್ 54. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ವಿಚ್ ವಿಟಮಿನ್ ಈಸ್ ಪ್ರೊಡ್ಯೂಸ್ಡ್ ಆನ್ ಎಕ್ಸ್ಪೋಜರ್ ಟು ಡೈರೆಕ್ಟ್ ಸನ್ಲೈಟ್ ಅಂತ. ಇದು ವಿಟಮಿನ್ಸ್ ಬಗ್ಗೆ ಕ್ವಶನ್. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ವಿಟಮಿನ್ಸ್ ಮೇಲೆ ಕ್ವಶನ್ಸ್ ಬಂದೇ ಬರ್ತವೆ. ಹೌದಾ? ಈ ವಿಟಮಿನ್ ಗಳ ಮೇಲೆ ನೀವು ಚೆನ್ನಾಗಿ ಸ್ವಲ್ಪ ಅಧ್ಯಯನ ಮಾಡಬೇಕು. ಅಂಡ್ ವಿಟಮಿನ್ ರಿಲೇಟೆಡ್ ನೀವು ಸಪರೇಟ್ ಆಗಿ ಏನೆಲ್ಲ ಕಂಟೆಂಟ್ ಇದೆ ಅದನ್ನ ನೋಟ್ಸ್ ಮಾಡಿಟ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ಉತ್ಪತ್ತಿ ಆಗ್ತದೆ ಅಂತ ಹೇಳಿ ಕ್ವಶನ್. ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ12, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ ಅಂತ. ಆನ್ಸರ್ ಇಲ್ಲಿ ಆಪ್ಷನ್ ಡಿ ವಿಟಮಿನ್ ಡಿ. ಇಲ್ಲಿ ವಿಟಮಿನ್ ಮೇಲ್ಗಡೆ ಈ ವಿಟಮಿನ್ಸ್ ಗಳ ಕೆಮಿಕಲ್ ನೇಮ್ ಆಗಿರ್ಬೋದು. ಓಕೆನಾ? ವಿಟಮಿನ್ಸ್ ಕೊರತೆಯಿಂದ ಬರ್ತಕ್ಕಂತಹ ರೋಗಗಳು, ಡಿಸೀಸ್ಗಳು ಯಾವುವು ಅಂತ ಹೇಳಿ ಕ್ವಶನ್ಸ್ ಕೇಳ್ತಾನೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ವಿಟಮಿನ್ ಎ ಇದ್ರ ಕೆಮಿಕಲ್ ಏನೇನಪ್ಪ? ರೆಟಿನಾಲ್. ಹೌದಾ? ಇದ್ರ ಡಿಫಿಷಿಯನ್ಸಿ ಇದ್ದ ಬರೋದು ಕುರುಡುತನ. ಆಮೇಲೆ ವಿಟಮಿನ್ ಬಿ12 ಇದ್ರದ್ದೇನು? ಸೈನೋಕೊಬಾಲಾಮಿನ್. ಇದ್ರ ಡಿಫಿಷಿಯನ್ಸಿ ಇದ್ದ ಬರೋದು ಅನಿಮಿಯಾ ಬರುತ್ತೆ. ಅದೇ ರೀತಿ ವಿಟಮಿನ್ ಸಿ ಇದು ಅಸ್ಕಾರ್ಬಿಕ್ ಆಸಿಡ್ ಅಂತ ಕರೀತಾರೆ, ಕೆಮಿಕಲ್ ನೇಮ್ ಇದಕ್ಕೆ. ಹೌದಾ? ಇದ್ರ ಕೊರತೆ ಇದ್ದ ನಮಗೆ ಸ್ಕರ್ಬಿ ಬರುತ್ತೆ. ಅದೇ ರೀತಿ ವಿಟಮಿನ್ ಡಿ ಇದಕ್ಕೆ ಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ, ಕೆಮಿಕಲ್ ನೇಮ್. ಇದ್ರ ಕೊರತೆ ಇದ್ದ ನಮಗೆ ರಿಕೆಟ್ಸ್ ಬರುತ್ತೆ. ಈ ತರ ನೀವು ಯಾವೆಲ್ಲ ವಿಟಮಿನ್ಸ್ ಇದಾವಲ್ಲ, ಇವಾಗ ವಿಟಮಿನ್ ಎ ಟೈಕೋಪಿರಾಲ್ ಇದರಿಂದ ನಮಗೆ ಫರ್ಟಿಲಿಟಿ ಸಮಸ್ಯೆ ಆಗುತ್ತಾ. ಇದೇ ರೀತಿ ವಿಟಮಿನ್ ಕೆ ಇದು ಲ್ಯಾಕ್ ಆಫ್ ಬ್ಲಡ್ ಕ್ಲಾಟಿಂಗು.
ಈ ತರ ಎಲ್ಲಾ ವಿಟಮಿನ್ಗಳನ್ನ ಲೀಸ್ಟ್ ಮಾಡಿಕೊಂಡು ಅವುಗಳ ಕೆಮಿಕಲ್ ನೇಮು, ಆ ವಿಟಮಿನ್ ಕೊರತೆ ಇದೆ ಯಾವ ರೋಗಗಳು ಬರ್ತವೆ ಅಂತೇಳಿ ನೋಟ್ ಮಾಡಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 55. ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯ ಡ್ಯಾಶ್. ದ ಫಂಕ್ಷನ್ ಆಫ್ ನಾಸಲ್ ಹೇರ್ ಆಫ್ ಹ್ಯೂಮನ್ ಬಾಡಿ ಈಸ್. ಆಪ್ಷನ್ ಎ ಉಸಿರಾಟದ ವೇಗವನ್ನು ನಿಯಂತ್ರಿಸುವುದು. ಆಪ್ಷನ್ ಬಿ ದೊಡ್ಡ ಕಣಗಳನ್ನು ಶೋಧಿಸುವುದು. ಆಪ್ಷನ್ ಸಿ ಮೂಗಿನ ಹುಳಿಯನ್ನು ಬಾಯಿಯ ಕುಹರದಿಂದ ಪ್ರತ್ಯೇಕಿಸುತ್ತದೆ. ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಹೌದಾ, ಇಲ್ಲಿ ನೋಡಿ ಸಿಂಪಲ್. ಈ ಮೂಗಿನಲ್ಲಿ ಏನಿರ್ತಾವಲ್ಲ ಕೂದಲು, ಇದರ ಕಾರ್ಯ ಕೇಳಿದಾನೆ. ಈ ಕೆಲವೊಂದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಈ ಏನು ಬಾಡಿ ಫಂಕ್ಷನ್ಸ್ ಇರ್ತಾವಲ್ಲ, ಆರ್ಗನ್ಸ್ ಇರ್ತಾವಲ್ಲ, ಈ ಆರ್ಗನ್ ಫಂಕ್ಷನ್ಸ್ ಕೇಳ್ತಾನೆ. ಇವಾಗ ಕಿಡ್ನಿ ಏರ್ ಫಂಕ್ಷನ್ ಏನು, ಹೌದಾ, ಅದೇ ರೀತಿ ಹಾರ್ಟ್ ಫಂಕ್ಷನ್ ಏನು, ಈ ತರ ಎಲ್ಲ ಕೇಳ್ತಾ ಇರ್ತಾರೆ. ಇಲ್ಲಿ ಮೇನ್ ಮೂಗಿನ ಕೂದಲು ಇದರದ್ದು ಕಾರ್ಯವೇನಪ್ಪಾ ಅಂತಂದ್ರ ದೊಡ್ಡ ಕಣಗಳನ್ನ ಶೋಧನೆ ಮಾಡುವುದು. ಹೌದಾ, ಫಿಲ್ಟರ್ ಆಫ್ ಲಾರ್ಜ್ ಪಾರ್ಟಿಕಲ್ಸ್. ಇವಾಗ ಡಸ್ಟ್ ಪಾರ್ಟಿಕಲ್ಸ್ ಅದು ಇದು ನೀವು ರೆಸ್ಪಿರೇಷನ್ ಮಾಡುವಾಗ, ಉಸಿರಾಟ ಕ್ರಿಯೆ ಮಾಡುವಾಗ ಅದೇನು ಬಂದಿರುತ್ತಲ್ಲ, ಆ ವೇಸ್ಟ್ ಅನ್ನ ಇದು ಫಿಲ್ಟರ್ ಮಾಡುತ್ತೆ. ಅದೇ ರೀತಿ ಕಿಡ್ನಿದ್ ಏನಪ್ಪಾ ಅಂತಂದ್ರ ಫಿಲ್ಟರ್ ಆಫ್ ಬ್ಲಡ್, ಇದು ಬ್ಲಡ್ ನ ಫಿಲ್ಟರ್ ಮಾಡುತ್ತೆ. ಕ್ವಶನ್ ನಂಬರ್ 56. ನಿಮ್ಮ ರೆಫ್ರಿಜಿರೇಟರ್ ಶೀತಲ ಯಂತ್ರ ಪೆಟ್ಟಿಗೆ ಯಲ್ಲಿರುವಂತಹ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು? ಈಗ ಹಾಲು ಹುಳಿಯಾಗ ಕಾರಣ ಏನಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಬ್ಯಾಕ್ಟೀರಿಯಾದ ಅಣುಜೀವಿಗಳ ಉಪಸ್ಥಿತಿ. ಆಪ್ಷನ್ ಬಿ ಕಡಿಮೆ ತಾಪಮಾನ. ಆಪ್ಷನ್ ಸಿ ಹೆಚ್ಚಿದ ಆರ್ದ್ರತೆ. ಆಪ್ಷನ್ ಡಿ ಬೆಳಕಿಗೆ ಒಡ್ಡಿಕೊಳ್ಳುವುದು ಅಂತ. ಹಾಲು ಇಲ್ಲಿ ಹುಳಿಯಾಗಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರ ಲ್ಯಾಕ್ಟಿಕ್ ಆಸಿಡ್. ಹೌದಾ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಮಿಲ್ಕ್ ಅಲ್ಲಿ, ಅದು ಲ್ಯಾಕ್ಟೋಸ್ ಅನ್ನ ಕನ್ಸ್ಯೂಮ್ ಮಾಡುತ್ತ. ಹೌದಾ, ಲ್ಯಾಕ್ಟೋಸ್ ಮತ್ತು ಶುಗರ್ ನ ಕನ್ಸ್ಯೂಮ್ ಮಾಡಿ, ಮಿಲ್ಕ್ ಅಲ್ಲಿರೋ ಲ್ಯಾಕ್ಟೋಸ್ ಮತ್ತು ಶುಗರ್ ನ ಕನ್ಸ್ಯೂಮ್ ಮಾಡಿ ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ತರ ಲ್ಯಾಕ್ಟಿಕ್ ಆಸಿಡ್ ಕನ್ವರ್ಟ್ ಆಗೋದ್ರಿಂದ ನಮಗೆ ಹಾಲು ಹುಳಿಯಾಗಿರುತ್ತೆ. ಇನ್ನು ಒಂದು ಈ ಪ್ರೊಸೆಸ್ ಗೆ ಏನಂತ ಕರಿತೇವಪ್ಪ ನಾವು ಅಂತಂದ್ರ ಫರ್ಮೆಂಟೈಸೇಷನ್ ಅಂತ ಕರಿತೀವಿ. ಹೌದಾ, ಫರ್ಮೆಂಟೇಷನ್ ಅಂತ ಕರಿತೀವಿ, ಅಂದ್ರೆ ಹುದುಗುವಿಕೆ. ಇದಕ್ಕೆ ಹಾಲು ಮೊಸರಾಗುವಿಕೆ ಅಂತಾನು ಕರೀತಾರೆ. ಹಾಲು ಮೊಸರಾಗಕ್ಕೆ ಬೇಕಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂತಂದ್ರೆ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಬೇಕು. ಹಾಗಾದ್ರೆ ಇಲ್ಲಿ ಆನ್ಸರ್ ಏನಪ್ಪಾ ಅಂತಂದ್ರೆ ಬ್ಯಾಕ್ಟೀರಿಯಾದ ಉಪಸ್ಥಿತಿ. ಬ್ಯಾಕ್ಟೀರಿಯಾ ಇರೋದ್ರಿಂದ ಹಾಲು ಹುಳಿಯಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನಮಗೆ ಇಲ್ಲಿ ಕ್ವಶನ್ ನಂಬರ್ 57. ತಣ್ಣಗೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯು ವಿವರಿಸುತ್ತದೆ ಅಂತೇಳಿ. ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಎ ನಿರೋಧನ, ಆಪ್ಷನ್ ಬಿ ವಿಸ್ತರಣೆ, ಆಪ್ಷನ್ ಸಿ ವಿಕಿರಣ, ಆಪ್ಷನ್ ಡಿ ಸಂವಹನ ಅಂತ ಹೇಳಿ. ಇನ್ಸುಲೇಷನ್, ಎಕ್ಸ್ಪೆನ್ಷನ್, ರೇಡಿಯೇಷನ್, ಕಂಡಕ್ಷನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಸಂವಹನ ಅಂತ ಹೇಳಿ. ಹೌದಾ, ಇಲ್ಲಿ ನೋಡಿ ಮೆಟಲ್ ಇದೆಯಲ್ಲ, ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್. ಬಟ್ ವುಡ್ ಇದೆಯಲ್ಲ ಇದು ಬ್ಯಾಡ್ ಕಂಡಕ್ಟರ್. ಇದು ಅಂದ್ರೆ ಈ ಮೆಟಲ್ ಇದೆಯಲ್ಲ ಇದು ತನ್ನ ಮೂಲಕ ಹೀಟ್ ಅಂದ್ರೆ ಶಾಖನ ಫ್ಲೋ ಆಗಿ ಬಿಡುತ್ತಾ. ಬಟ್ ವುಡ್ ಇದೆಯಲ್ಲ ಇದು ಫ್ಲೋ ಆಗಿ ಬಿಡಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಇವಾಗ ಒಂದು ಮೆಟಲ್ ರಾಡ್ ತಗೊಳ್ಳಿ. ಈ ಮೆಟಲ್ ರಾಡ್ ಅನ್ನು ನೀವು ಈ ಬಿಸಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಹೌದಾ, ಇಲ್ಲಿ ತುದಿ ಬಿಸಿ ಆದಾಗೆ ಇಲ್ಲಿ ನೀವೇನು ಹೋಲ್ಡ್ ಮಾಡಿರ್ತೀರಲ್ಲ, ಇದು ನಿಮಗೆ ಸೆನ್ಸ್ ಆಗುತ್ತಾ ಇದು ಬಿಸಿ ಆಗಿರೋದು. ಅದೇ ನೀವು ಒಂದು ಇದು ಮೆಟಲ್ ಆದ್ರೆ ನೀವು ಅದೇ ಒಂದು ವುಡ್ ತಗೊಳ್ಳಿ, ಇದನ್ನ ಬಿಸಿ ಮಾಡಕ್ ಪ್ರಾರಂಭ ಮಾಡಿ, ಇದು ಬರ್ನ್ ಆಗ್ತಾ ಬರುತ್ತೆ ಹೊರತು ಇಲ್ಲಿ ನಿಮ್ಗೆ ಬಿಸಿ ಸೆನ್ಸ್ ಆಗಲ್ಲ. ಅಂದ್ರೆ ಇದನ್ನ ನಾವು ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತೇವೆ. ವುಡ್ ನ್ಯಾಚುರಲ್ ಇನ್ಸುಲೇಟರ್ ಇದು. ಹೌದಾ, ಅಂದ್ರೆ ಇದು ನಮಗೆ ಇದು ಶಾಕ್ ಎಫೆಕ್ಟ್ ಬರಲ್ಲ. ಬಟ್ ಮೆಟಲ್ ಆಗಲ್ಲ, ಇದು ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ಇದ್ರ ಬಿಸಿ ಫ್ಲೋ ಆಗುತ್ತಾ. ಇವಾಗ ನೈಟ್ ಟೈಮ್ ತಣ್ಣಗಿರೋದ್ರಿಂದ ಇಲ್ಲಿ ಹೀಟ್ ಕಡಿಮೆ ಇರುತ್ತಾ. ಹೀಟ್ ಕಡಿಮೆ ಇರೋದ್ರಿಂದ ನಮಗೆ ಮೆಟಲ್ ಹೀಟ್ ಜಾಸ್ತಿ ಅದರಲ್ಲಿ ಫ್ಲೋ ಆಗದೆ ಇರೋದಕ್ಕೆ ತಣ್ಣಗಿರುತ್ತ.
ಬಟ್ ವುಡ್ ಅಲ್ಲಿ ಏನು ಡಿಫ್ರೆನ್ಸ್ ಅನ್ಸಲ್ಲ ಹೀಟ್ ವೇರಿಯೇಷನ್ ಆದ್ರೆ, ಹೌದಾ? ಅದಕ್ಕೆ ಅದು ನಾರ್ಮಲ್ ಆಗಿನೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 58 ಏನಿದೆಯಪ್ಪ ಅಂತಂದ್ರೆ, ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವಂತಹ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ. ಈ ರೂಪಾಂತರ ಸಂಭಾವ್ಯ ಕಾರಣವೇನು ಅಂತ ಹೇಳಿ, ಹೌದಾ? ಆಪ್ಷನ್ ಎ ಪರಾಗಸ್ಪರ್ಶಗಳನ್ನು ಆಕರ್ಷಿಸಲು, ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು, ಆಪ್ಷನ್ ಸಿ ಸಸ್ಯಹಾರಿಗಳನ್ನು ತಡೆಯಲು, ಆಪ್ಷನ್ ಡಿ ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲು. You are observing the plant that have leaves with a thick waxy coating. What is the likely function of this adoption ಅಂತ ಹೇಳಿ, ಹೌದಾ? ಇವಾಗ ನೀವು ಈ ಎಲೆಗಳಿರ್ತಾವಲ್ಲ ಸಸ್ಯಗಳದ್ದು, ಅದ್ರ ಮೇಲ್ಗಡೆ ದಪ್ಪನಾಗಿ ಈ ತರ ವ್ಯಾಕ್ಸ್ ಕೋಟ್ ಆಗಿ ತರ ಕಾಣುತ್ತ, ಹೌದಾ? ಇದಕ್ಕ ಈ ಕಾರಣದಿಂದ ಏನಾಗುತ್ತ ಅಂತ ಹೇಳಿ, ಹೌದಾ? ಈ ರೂಪಾಂತರ ಸಂಭಾವ್ಯ ಕಾರಣವೇನು ಅಂತ ಹೇಳಿದ್ದು ಕ್ವಶನ್, ಹೌದಾ? ಇದಕ್ಕೆ ಆನ್ಸರ್ ಏನಪ್ಪಾ 58ಗೆ ಅಂತಂದ್ರೆ, ಟು ಪ್ರಿವೆಂಟ್ ವಾಟರ್ ಲಾಸ್ ಥ್ರೂ ದ ಟ್ರಾನ್ಸ್ಪಿರೇಷನ್ ಅಂತಂದೇಳಿ, ಟ್ರಾನ್ಸ್ಪಿರೇಷನ್ ಇದ್ದ ವಾಟರ್ ಲಾಸ್ ಆಗೋದನ್ನ ಕಂಟ್ರೋಲ್ ಮಾಡಕ್ಕೆ. ಹಾಗಾದ್ರೆ ಟ್ರಾನ್ಸ್ಪಿರೇಷನ್ ಅಂತಂದ್ರೆ ಏನು? ಇಲ್ಲಿ ಟ್ರಾನ್ಸ್ಪಿರೇಷನ್ ಅಂತಂದ್ರೆ, ಇವಾಗ ಸಸ್ಯಗಳೇನಿರ್ತಾವಲ್ಲ ಅವುಗಳು ತಮ್ಮ ಎಲೆಗಳ ಮೂಲಕ ಇರ್ತಕ್ಕಂಥ ನೀರನ್ನ ವಾತಾವರಣಕ್ಕೆ ಆವಿಯಾಗಿ ಬಿಟ್ಕೊಡೋದು, ಇದನ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಇವಾಗ ಮೇನ್ ನೀರು ಏನಾಗುತ್ತಪ್ಪ ಅಂದ್ರ ರೂಟ್ ಮೂಲಕ, ಈಗ ಫಸ್ಟ್ ಸಾಯಿಲ್ ಇದ್ದ ರೂಟ್ ಮೂಲಕ ಜೈಲಮ್ ಅಂಗಾಂಶದ ಮೂಲಕ ನಮಗೆ ಲೀವ್ಸ್ ಗೆ ಹೋಗುತ್ತ, ಹೌದಾ? ಎಲೆಗಳಿಗೆ ಹೋದಾಗ ಈ ನೀರೇನಿರ್ತ ಎಲೆಗಳಿಗಿರ್ತಕ್ಕಂಥ ನೀರು ಟೊಮ್ಯಾಟೊ ಓಪನಿಂಗ್ ಆಗೋದ್ರ ಮೂಲಕ ಇದು ಇವಾಪರೇಟ್ ಆಗುತ್ತೆ. ಇದನ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೇವೆ. ಇಲ್ಲಿ ಜಾಸ್ತಿ ನಮ್ಗೆ ವ್ಯಾಕ್ಸಿ ಕೋಟಿಂಗ್ ಇದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಜಾಸ್ತಿ ನೀರು ಈ ಅಟ್ಮಾಸ್ಫಿಯರ್ಗೆ ಹೋಗಕ್ ಬಿಡಲ್ಲ, ಹೌದಾ? ಇದು ಈ ಕ್ವಶನ್ ನ ವಿವರಣೆ. 58 ಕ್ವಶನ್ ನ ಆನ್ಸರ್ ಏನಪ್ಪಾ ಹಾಗಾದ್ರೆ ಅಂತಂದ್ರೆ, ಟು ಪ್ರಿವೆಂಟ್ ದ ವಾಟರ್ ಲಾಸ್ ಥ್ರೂ ದ ಟ್ರಾನ್ಸ್ಪಿರೇಷನ್. ಆದ್ರಿಂದ ಸಸ್ಯಗಳ ಎಲೆಗಳಿಗೆ ನಾವು ವ್ಯಾಕ್ಸಿನ್ ಕೋಟ್ ಆಗಿರುತ್ತೆ ಅಂತ ಹೇಳಿ. ಕ್ವಶನ್ ನಂಬರ್ 59 ಏನಿದೆಪ್ಪ ಅಂತಂದ್ರೆ, ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಆಪ್ಷನ್ ಎ ಬಿದಿರು, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಹತ್ತಿ, ಆಪ್ಷನ್ ಡಿ ಮಲ್ಬರಿ ಅಥವಾ ಹಿಪ್ಪು ನೇರಳೆ ಅಂತ. ಇವಾಗ ನೋಡಿ, ನಾವು ಭಾರತದಲ್ಲಿ ಪ್ರಮುಖವಾಗಿ 4 ಮೇನ್ ಟೈಪ್ ಆಗಿರೋ ನ್ಯಾಚುರಲ್ ಸಿಲ್ಕ್ ಬರ್ತವೆ, ಹೌದಾ? 4 ಟೈಪ್ಸ್ ಯಾವ್ದಾವ್ದಪ್ಪ ಅದು ಅಂದ್ರೆ, ಫಸ್ಟ್ ಒಂದು ಮುಗ, ಸೆಕೆಂಡು ಇರಿ, ಥರ್ಡ್ ಒನ್ನು ಪ್ರಸಾರ, ಫೋರ್ತ್ ನಮಗೆ ಮಲ್ಬೇರಿ ಇವಿಷ್ಟು. ಹಾಗಾದ್ರೆ ನಮಗೆ ಮುಗ ಇದು ಎಲ್ಲಿ ಕಂಡು ಬರುತ್ತಪ್ಪ? ಇದು ಆಸಾಮಲ್ಲಿ ಕಂಡು ಬರುತ್ತ. ಆಮೇಲೆ ಇರಿ ಅಂತ ಹೇಳಿದ್ನಲ್ಲ, ಇದು ನಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಕೂಡ ಇದು ಕಂಡು ಬರೋದು. ಆಮೇಲೆ ನಮಗೆ ಪ್ರಸಾರ, ಇದು ಕೂಡ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಮಣಿಪುರ ಇಲ್ಲಿ ಕಂಡು ಬರುತ್ತ. ಬಟ್ ಇದು ಐತಲ್ಲ ಮಲ್ಬಾರಿ, ಇದು ಮೇನ್ ಆಗಿ ಕಂಡು ಬರೋದು ಕರ್ನಾಟಕ, ಆಂಧ್ರ ಪ್ರದೇಶ, ವೆಸ್ಟ್ ಬೆಂಗಾಳು ಹಾಗೂ ತಮಿಳುನಾಡು ಇಲ್ಲಿ. ಹಾಗಾದ್ರೆ ಇಂಡಿಯಾದಲ್ಲಿ ಮೇನ್ ಆಗಿ ಯಾವ್ದಪ್ಪ ಅಂತಂದ್ರೆ ಮಲ್ಬರಿ ಇದು ಬರುತ್ತೆ. ಇಲ್ಲಿ ದ ಸಿಲ್ಕ್ ಪ್ರೊಡ್ಯೂಸ್ ಪ್ರೈಮರಿ ಫೀಡ್ಸ್ ಆನ್ ದ ಲೀವ್ಸ್ ಆಫ್ ವಿಚ್ ಪ್ಲಾಂಟ್ ಅಂದ್ರೆ ಹಂಗಂದ್ರೆ ಮಲ್ಬರಿ. ಇವು ಯಾವ ಸಿಲ್ಕ್ ರಿಲೇಟೆಡ್ ಅಲ್ವೇ ಅಲ್ಲ. ಇದು ಆಕ್ಚುಲಿ ಈಸಿ ಕ್ವಶನ್, ಬಟ್ ನಿಮ್ ಇನ್ಫಾರ್ಮೇಶನ್ ಇರ್ಲಿ ಅಂತ ಈ ಎಕ್ಸ್ಪ್ಲನೇಷನ್ ಕೊಟ್ಟೆ. ಕ್ವಶನ್ ನಂಬರ್ 60 ಏನಿದೆಪ್ಪ ಅಂತಂದ್ರೆ, ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು? ಆಪ್ಷನ್ ಎ ಉದ್ಯೋಗ ಸೃಷ್ಟಿ, ಆಪ್ಷನ್ ಬಿ ಕೌಶಲ್ಯಾಭಿವೃದ್ಧಿ, ಆಪ್ಷನ್ ಸಿ ಉತ್ತಮ ಶಿಕ್ಷಣ. ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಡಿ, ಇವೆಲ್ಲವೂ ಬೇಕಾಗುತ್ತಾ. ಇವಾಗ ನೋಡಿ, ನಿಮಗೆ ಒಳ್ಳೆ ಎಜುಕೇಶನ್ ಇತ್ತಪ್ಪ ಅಂತಂದ್ರೆ, ಆಮೇಲೆ ಒಳ್ಳೆ ಸ್ಕಿಲ್ ಇತ್ತಪ್ಪ ಅಂತಂದ್ರೆ ನಿಮಗೆ ಆಟೋಮೆಟಿಕಲಿ ಜಾಬ್ ಸಿಗುತ್ತಾ, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ. ನಿಮ್ಗೆ ಇನ್ಕಮ್ ಬಂತಂದ್ರೆ ನೀವು ರಿಚ್ ಆಗ್ತೀರ. ಅಂದ್ರೆ ಇಲ್ಲಿ ಎರಾಡಿಕೇಶನ್ ಆಫ್ ಪೋವರ್ಟಿ ಅಂತ, ಇದು ಒಂದಕ್ಕೊಂದು ಚೈನ್ ಇಂಟರ್ಲಿಂಕ್ ಇದಾವೆ. ಆದ್ರಿಂದ ನಮಗೆ ಇಲ್ಲಿ ಆಲ್ ಆಫ್ ದಿಸ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 61, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ
2023ರಲ್ಲಿ ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು? 2023 ಇದು ಕರೆಂಟ್ ಅಫೇರ್ಸ್ ಕ್ವೆಶ್ಚನ್. ಆಪ್ಷನ್ ಎ ಪಿ.ವಿ. ಸಿಂಧು, ಆಪ್ಷನ್ ಬಿ ನೀರಜ್ ಚೋಪ್ರಾ, ಆಪ್ಷನ್ ಸಿ ಪಾರುಲ್ ಚೌಧರಿ, ಆಪ್ಷನ್ ಡಿ ಹಿಮಾ ದಾಸ್. ಇದಕ್ಕೆ ಆನ್ಸರು ನೀರಜ್ ಚೋಪ್ರಾ. ಹೌದಾ? ಇಲ್ಲಿ ನೀವು ಇನ್ನೊಂದೇನು ತಿಳ್ಕೊಬೇಕಪ್ಪ ಅಂದ್ರೆ ಇವ್ರು ನೀರಜ್ ಚೋಪ್ರಾ ಇವರು 2021 ಟೋಕಿಯೋ ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದು. ಹೌದಾ? ಮತ್ತೆ ರೀಸೆಂಟ್ ಆಗಿ 2024 ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಇವರು ಸಿಲ್ವರ್ ಮೆಡಲ್ ನ ತಗೊಂಡ್ರು. ಈ ತರ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ನ್ಯೂಸ್ ಆಗಿರ್ಬೋದು, ಈ ತರ ಅವಾರ್ಡ್ಸ್ ಬಂದಿರೋವು, ಇವುಗಳನ್ನೆಲ್ಲ ನೀವು ಕವರ್ ಮಾಡಬೇಕು. ಆಲ್ಮೋಸ್ಟ್ 1 or 2 ಕ್ವಶನ್ಸ್ ಇವಕ್ಕೆ ರಿಲೇಟೆಡ್ ಟು ದಿಸ್ ಅವಾರ್ಡ್ಸ್ ಅಂಡ್ ದಿಸ್ ಪ್ರೈಸಸ್ ಕ್ವಶನ್ಸ್ ಫಿಕ್ಸ್ ಇದ್ದೇ ಇರ್ತವೆ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 62 ಏನಪ್ಪಾ ಅಂತಂದ್ರೆ 2023ರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು? ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್. ಆಪ್ಷನ್ ಎ ಬ್ರಿಕ್ಸ್ ಶೃಂಗಸಭೆ, ಆಪ್ಷನ್ ಬಿ G20 ಶೃಂಗಸಭೆ, ಆಪ್ಷನ್ ಸಿ ಹವಾಮಾನ ಸಂಭಾಷಣೆ, ಆಪ್ಷನ್ ಡಿ UN ಜನರಲ್ ಅಸೆಂಬ್ಲಿ. ಇಲ್ಲಿ ರೈಟ್ ಆನ್ಸರು G20 ಶೃಂಗಸಭೆ. ಇದನ್ನ ನಾವು ಡೆಲ್ಲಿ ಸಬ್ಮಿಟ್ ಅಂತಾನು ಕರಿತೀವಿ. ಹೌದಾ? ಡೆಲ್ಲಿ ಸಬ್ಮಿಟ್. ಹಾಗಾದ್ರೆ ನೀವು ಈಗ ನೋಡಿ ಈ ತರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಪೋಸ್ಟ್ ಮಾಡಿರ್ತಾರಲ್ಲ, ಈಗ ಎಕ್ಸಾಂಪಲ್ G20 ಅಂತ ಬಂದಾಗ ಈಗ ನಾವು 23ಯಲ್ಲಿ ಇಂಡಿಯಾ ಅಂತ ಹೇಳಿದ್ವಿ. ಹೌದಾ? ಹಾಗಾದ್ರೆ 22 ಅಲ್ಲಿ ಎಲ್ಲಾಗಿತ್ತು? ಇಂಡೋನೇಷ್ಯಾ. 23 ಇಂಡಿಯಾ. 24 ಅಲ್ಲಿ ಎಲ್ಲಿದೆ? ಬ್ರೆಜಿಲ್ ಅಲ್ಲಿದೆ. ಹೌದಾ? ಅದೇ ರೀತಿ 25 ಅಲ್ಲಿ ಎಲ್ಲಿದೆ? ಸೌತ್ ಆಫ್ರಿಕಾ. ಈ ತರ ನೀವು ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಈ ಮೂರನ್ನು ನೀವು ಯಾವುದೇ ಶೃಂಗಸಭೆಗಳು ನಡೆದ್ರು ನೋಟ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮಗೆ G20 ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಹೇಳಿ ಗೊತ್ತಿರಬೇಕಾಗುತ್ತಾ. ಇದನ್ನ ತುಂಬಾ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ. ಟೋಟಲ್ 21 ಕಂಟ್ರೀಸ್ ಮೆಂಬರ್ ಕಂಟ್ರೀಸ್ ಬರ್ತವೆ. ಹಾಗಾದ್ರೆ ಅವು ಯಾವ್ಯಾವಪ್ಪ ಅಂತ ಹೇಳಿ ನೀವು ತಿಳ್ಕೊಂಡಿರ್ಬೇಕು. ಇವಾಗ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ G20 ಇಲ್ಲಿ ಯಾವ್ಯಾವ ಬರ್ತಾವು ಅಂತ ಇಲ್ಲಿ ನೋಡಿ. G20 ಯಾವ್ಯಾವ ಬರ್ತಾವು ಅಂತಂದ್ರೆ ನಾನು ಇಲ್ಲಿ ಸಿಂಪಲ್ ಆಗಿ ನೆನ್ಪಿಟ್ಕೊಳಕೋಸ್ಕರ G7 ಕಂಟ್ರೀಸ್ ಫಸ್ಟ್. G7 ಅಂತಂದ್ರೆ ಅವು ಕೆನಡಾ, ಫ್ರಾನ್ಸು, ಜರ್ಮನಿ, ಇಟಲಿ, ಜಪಾನು, UK, USA. ಇವು 7 ಪ್ಲಸ್ ಬ್ರಿಕ್ಸ್ ಕಂಟ್ರಿ ಏನಿದಾವಲ್ಲ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಪ್ಲಸ್ ಅದರ ಜೊತೆಗೆ ಇಂಡೋನೇಷ್ಯಾ, ಮೆಕ್ಸಿಕೋ, ಸೌದಿ ಅರೇಬಿಯಾ, ಸೌತ್ ಕೊರಿಯಾ, ಟರ್ಕಿ, ಅರ್ಜೆಂಟೀನಾ, ಆಸ್ಟ್ರೇಲಿಯಾ ಇವಿಷ್ಟು ಪ್ಲಸ್ ಯುರೋಪಿಯನ್ ಯೂನಿಯನ್ ಪ್ಲಸ್ ಆಫ್ರಿಕನ್ ಯೂನಿಯನ್ ಇದು ನ್ಯೂ ಜಾಯ್ನ್ ಆಯಿತು. ಇವಿಷ್ಟು G20 ಕಂಟ್ರಿ ಬರ್ತವೆ. ಇವುಗಳನ್ನ ನೀವು ಪಾಸ್ ಮಾಡಿ ಬರ್ಕೊಳ್ಳಿ, ಯಾವ್ಯಾವ್ದು ನಾನು ಹೇಳಿದ್ನೆಲ್ಲ ಲಿಸ್ಟನ್ನು. ಕ್ವಶನ್ ನಂಬರ್ 63 ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಭಾರತದ ರಾಷ್ಟ್ರಪತಿಯ ಆಯ್ಕೆ ಮಾಡಲಾಗುವುದು. ಆಪ್ಷನ್ ಎ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯದ ರಾಜ್ಯಪಾಲರು. ಆಪ್ಷನ್ ಬಿ ರಾಜ್ಯಸಭೆ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಚುನಾಯಿತ ಸದಸ್ಯರು. ಆಪ್ಷನ್ ಸಿ ಲೋಕಸಭೆಯ, ರಾಜ್ಯಸಭೆಯ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು. ಆಪ್ಷನ್ ಡಿ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು. ಇಲ್ಲಿ ಪ್ರೆಸಿಡೆಂಟ್ ರಿಲೇಟೆಡ್ ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಆರ್ಟಿಕಲ್ 52 ಇಂದ 62 ವರೆಗೂ ಇವು ಪ್ರೆಸಿಡೆಂಟ್ ರಿಲೇಟೆಡ್ ಆರ್ಟಿಕಲ್ಸ್ ಆಗಿರ್ತವೆ. 52 ಇದೆಯಲ್ಲ ಇದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವ್ರ ಬಗ್ಗೆ ಹೇಳುತ್ತಾ. 53 ಇದೆಯಲ್ಲ ಇದು ಎಕ್ಸಿಕ್ಯೂಟಿವ್ ಪವರ್ ಆಫ್ ಪ್ರೆಸಿಡೆಂಟ್. 54 ಇದೆಯಲ್ಲ ಇದು ಪ್ರೆಸಿಡೆಂಟ್ ಎಲೆಕ್ಷನ್ ಬಗ್ಗೆ ಹೇಳುತ್ತಾ. ಹಾಗಾದ್ರೆ ಇಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ ಯಾರೆಲ್ಲ ವೋಟ್ ಹಾಕ್ತಾರೆ ಅನ್ನೋದಾದ್ರೆ ಇಲ್ಲಿ ಆನ್ಸರ್ ಬಂದು ಲೋಕಸಭೆಯ, ರಾಜ್ಯಸಭೆಯ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ರಾಜ್ಯಸಭಾ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಲ್ಲಿ ನಾಮಿನೇಟ್ ಮೆಂಬರ್ಸ್ ವೋಟ್ ಹಾಕಲ್ಲ. ಹೌದಾ? ಇಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿರ್ತಾರಲ್ಲ ಅವ್ರು ವೋಟ್ ಹಾಕಲ್ಲ. ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಪ್ರೆಸಿಡೆಂಟ್ ಎಲೆಕ್ಷನ್ ನಲ್ಲಿ ವೋಟ್ ಹಾಕ್ತಾರೆ. ಇವುಗಳನ್ನ ನಾವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಟು ರಿಲೇಟೆಡ್ ಟು ಪ್ರೆಸಿಡೆಂಟ್ ತಿಳ್ಕೊಂಡಿರ್ಬೇಕು. ಇಲ್ಲಿ ಆರ್ಟಿಕಲ್ 61 ಇದೆಯಲ್ಲ ಇದು ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಹೌದಾ? ಇಂಪೀಚ್ಮೆಂಟ್ ಅಂದ್ರೆ ಮಹಾಭಿಯೋಗ. ಇಲ್ಲಿ ಇದೆಯಲ್ಲ ಇಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ
ಬೋತ್ ನಾಮಿನೇಟೆಡ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಇಲ್ಲಿ ಇಂಪೀಚ್ಮೆಂಟ್ ಗೆ ವೋಟ್ ಹಾಕ್ತಾರೆ, ಬಟ್ ಎಲೆಕ್ಷನ್ ಗೆ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್. ಹೌದಾ, ಇದು ಪ್ರೆಸಿಡೆಂಟ್ ರಿಲೇಟೆಡ್. ಆದ್ರೆ ನೆಕ್ಸ್ಟ್ ಕ್ವಶನ್, ಇವು ನಿಮಗೆ ನೈತಿಕತೆ ಆಧಾರದ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ಜನರಲ್ ಕ್ವಶನ್ ಇವು. ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ನೀವು ಕ್ವಶನ್ ಓದ್ಕೊಳ್ಳಿ. ಕ್ವಶನ್ ನಂಬರ್ 64, ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ, ನೀವು ಏನು ಮಾಡುವಿರಿ ಅಂತೇಳಿ ಕ್ವಶನ್ ಇದೆ. ಇದಕ್ಕೆ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಆನ್ಸರ್ ಸಿ, ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಿಗೆ ವರ್ತನೆಯನ್ನು ವರದಿ ಮಾಡ್ತೀವಿ ಅಂತ ಹೇಳಿದ್ರು. ಹೌದಾ, ನೆಕ್ಸ್ಟ್ ಕ್ವಶನ್, ಇದು ಕೂಡ ನೈತಿಕತೆ ರಿಲೇಟೆಡ್ ಕ್ವಶನ್ ಆಗಿದೆ. ಕ್ವಶನ್ ನಂಬರ್ 65 ಏನ್ ಹೇಳ್ತಪ್ಪ, ಒಬ್ಬ ಸಹೋದ್ಯೋಗಿಯು ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾನೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು ಅಂತ ಹೇಳಿ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ, ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು. ಆಕ್ಚುಲಿ ಇವು ಈಸಿ ಕ್ವಶನ್. ಈ ತರ ನಿಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ 1 or 2 ಕ್ವಶನ್ಸ್ ಈ ತರ ಕೇಳ್ತಾ ಇರ್ತಾನೆ. ಓಕೆನಾ, ಇವುಗಳನ್ನ ನೋಡ್ಕೊಳ್ಳಿ. ಇವಾಗ ನಾವು ಕ್ವಶನ್ ನಂಬರ್ 31 ಇಂದ 65 ವರೆಗೂ ನೋಡಿದ್ವಿ. ರಿಮೈನಿಂಗ್ ಕ್ವಶನ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆನಾ, ನಿಮಗೆ ಈ ಕ್ಲಾಸ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೂ ಈ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.